ನಮಸ್ಕಾರ ವೀಕ್ಷಕರೇ. ಕೇಂದ್ರ ಸರ್ಕಾರ ಸಂಪುಟ ಸರ್ಜರಿ ಹೆಸರಲ್ಲಿ ಹೊಸದಾಗಿ ಸಹಕಾರಿ ಸಚಿವಾಲಯ ಎನ್ನುವ ಇಲಾಖೆಯನ್ನ ಆರಂಭ ಮಾಡಿದೆ. ಈ ಸಹಕಾರಿ ಸಚಿವಾಲಯಕ್ಕೆ ಪರ ವಿರೋಧದ ಚರ್ಚೆಗಳು ಈಗ ಎದ್ದಿವೆ. ಸಹಕಾರಿ ಕ್ಷೇತ್ರದ ಬಲವರ್ಧನೆಗಾಗಿ ರಾಜ್ಯಗಳ ಜೊತೆಗೆ ಸಹಭಾಗಿತ್ವದ ಮೂಲಕ ರಾಜ್ಯಗಳಿಗೆ ಆರ್ಥಿಕ ನೆರವನ್ನ ನೀಡುವಂತಹ ಉದ್ದೇಶದಿಂದಾಗಿ ನಾವು ಈ ಸಹಕಾರಿ ಇಲಾಖೆಯನ್ನ ಸಚಿವಾಲಯವನ್ನ ಆರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ತನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ, ವಿರೋಧ ಪಕ್ಷಗಳು ಮತ್ತು ಆರ್ಥಿಕ ತಜ್ಞರು ಇದು ಸಹಕಾರಿ ಸಚಿವಾಲಯಗಳ ಮುಖಾಂತರ ರಾಜ್ಯಗಳ ಪಟ್ಟಿಯಲ್ಲಿರ್ತಕ್ಕಂತಹ ಇಲಾಖೆಗೆ ಈಗ ಕೇಂದ್ರ ಸರ್ಕಾರ ಕಣ್ಣು ಹಾಕ್ತಾ ಇದೆ. ಆ ಮುಖಾಂತರ ಇದನ್ನು ಕೂಡ ತನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಮಾಡಿ ರಾಜ್ಯದ ಅಧಿಕಾರವನ್ನ ಮೊಟಕುಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಮತ್ತು ಆರ್ಥಿಕ ತಜ್ಞರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದ್ದು, ಸಹಕಾರಿ ಕ್ಷೇತ್ರ ರಾಜ್ಯಗಳ ವ್ಯಾಪ್ತಿಗೆ ಬರುತ್ತೆ, ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕಾನೂನನ್ನ ರೂಪಿಸುವಂತಿಲ್ಲ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಮೂಗನ್ನ ತೂರಿಸಬಾರದು ಅಂತ ಹೇಳಿ ಕೇಂದ್ರದ ಕಿವಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹಿಂಡಿದೆ. ಈ ಬೆಳವಣಿಗೆಯಿಂದಾಗಿ ಸಹಕಾರಿ ಸಚಿವಾಲಯದ ರಚನೆ ಮತ್ತಷ್ಟು ಈಗ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಹಕಾರಿ ಸಚಿವಾಲಯದ ಸುತ್ತಮುತ್ತ ಈಗ ಪ್ರಶ್ನೆಗಳ ಹುತ್ತ ಬೆಳಿತಾನೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಸಹಕಾರಿ ರಂಗವನ್ನ ಕಬ್ಜಾ ಮಾಡ್ತಾ ಇದೆಯಾ? ರಾಜ್ಯಗಳಿಗಿರುವಂತಹ ಅಧಿಕಾರವನ್ನ ಕೇಂದ್ರ ಸರ್ಕಾರ ಯಾಕೆ ಒಂದೊಂದಾಗಿ ಕಿತ್ಕೊಳ್ತಾ ಇದೆ? ಸಹಕಾರಿ ರಚನೆಯ ಹಿಂದ್ಗಡೆ ಏನಾದ್ರೂ ರಾಜಕೀಯ ಉದ್ದೇಶ ಇದೆಯಾ? ಇದು ಈ ದಿನದ ಡಿಬೇಟ್. ನಾನು ಗುರುರಾಜ್ ದೇಸಾಯಿ, ನನ್ನೊಟ್ಟಿಗೆ ಇಬ್ಬರು ಗಣ್ಯರಿದ್ದಾರೆ. ಬ್ಯಾಂಕ್ ನೌಕರರ ಮುಖಂಡರಾಗಿರುವಂತಹ ಬಿ ಎಂ ಮಾಧವ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಸಿಪಿಎಂ ಮುಖಂಡರಾಗಿರುವಂತಹ ಕೆ.ಎನ್. ಉಮೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರ್ಚೆಯನ್ನ ಬ್ಯಾಂಕ್ ನೌಕರರ ಮುಖಂಡರಾಗಿರುವಂತಹ ಬಿ ಎಂ ಮಾಧವ್ ಅವರಿಂದಾನೇ ಆರಂಭ ಮಾಡ್ತೇನೆ. ಮಾಧವ್ ಅವರೇ, ಈ ಸಹಕಾರಿ ಕ್ಷೇತ್ರದ ರಚನೆ, ಸಚಿವಾಲಯ ಏನ್ ರಚನೆಯನ್ನ ಮಾಡಿದ್ದಾರೆ, ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಸರ್, ಸಚಿವಾಲಯ ಕೇಂದ್ರದಲ್ಲಿ ಮಾಡುವುದಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಬಹಳ ಒಂದು ಈ ಸಹಕಾರಿ ಕ್ಷೇತ್ರದಲ್ಲಿ 2011ರಲ್ಲೇ ಒಂದು 97ನೇ ಅಮೆಂಡ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ರು ಆವತ್ತಿನ UPA ಸರ್ಕಾರ. ಸೊ ಅದನ್ನ 2012ರಲ್ಲಿ ಅದನ್ನ ಬಿಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವರು ಅಮೆಂಡ್ಮೆಂಟ್ ಮಾಡಿದಾಗ ಅಲ್ಲಿ ಗುಜರಾತ್ ಅಲ್ಲಿ ಪ್ರಶ್ನೆ ಬಂದು ಒಬ್ರು ಅದನ್ನ PIL ಮೂಲಕ ಗುಜರಾತ್ ಹೈಕೋರ್ಟಿಗೆ ದಾವೆ ದಾಖಲು ಮಾಡ್ತಾರೆ. ಆ ದಾವೆ ದಾಖಲು ಮಾಡಿದ ಪರಿಣಾಮವಾಗಿ ಗುಜರಾತ್ ಹೈಕೋರ್ಟ್ 97ನೇ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನು ನೀವು ಮಾಡಿದಿರಿ ಅದು ಸಂವಿಧಾನ ಬಾಹಿರ ಅಂತೇಳಿ ಒಂದು ಜಡ್ಜ್ಮೆಂಟ್ ಕೊಡ್ತದೆ. ಆ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಒಂದು SLP ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಫೈಲ್ ಮಾಡ್ತದೆ. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಬಹಳವಾಗಿ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ 3 ಜನ ಜಡ್ಜಿಗಳ ಡಿವಿಷನ್ ಬೆಂಚ್ ಮೊನ್ನೆ 20ನೇ ತಾರೀಕಿಗೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಈ ಅಮಿತ್ ಶಾ ಅವರನ್ನ ಕೇಂದ್ರದಲ್ಲಿ ಒಂದು ಸಚಿವಾಲಯವನ್ನ ಸ್ಥಾಪಿಸಿ ಅವರನ್ನ ಅದಕ್ಕೆ ಇನ್ಚಾರ್ಜ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ರಿಸರ್ವ್ ಬ್ಯಾಂಕ್ ತಂದುಬಿಟ್ಟಿದೆ. ಅದು ಕೋಆಪರೇಟಿವ್ ಸೊಸೈಟಿಗೂ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಗಳಿಗೂ ಕೂಡ ಅನ್ವಯವಾಗುವಂತೆ ರಿಸರ್ವ್ ಬ್ಯಾಂಕ್ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡಿದೆ. ಆ ತಿದ್ದುಪಡಿ ಮಾಡಿದ ನಂತರ ಪಟ್ಟಣ ಸಹಕಾರಿ ಬ್ಯಾಂಕ್ಗಳೇನಿದೆ ಅದಕ್ಕೆ ಅದರ ಎಲ್ಲ ನಡವಳಿಕೆಗಳನ್ನ ಮೇಂಟೆನೆನ್ಸ್ ಅದನ್ನ ಮ್ಯಾನೇಜ್ ಮಾಡುವ ಎಲ್ಲ ಇದನ್ನ ಕೂಡ ಕೇಂದ್ರವು ತನ್ನ ಸುಪರ್ದಿಗೆ RBI ಮುಖಾಂತರ ತಗೊಳ್ಳುವಂತ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದೆ. ಅದು ಒಂದೊಂದಾಗಿ ನಾನು ಬೇಕಾದ್ರೆ ನಂತರ ಹೇಳ್ತೇನೆ. ಈಗ ಅಮಿತ್ ಶಾ ಅದರ ಮೂಲಕ ಬರುವುದ ಒಂದು ಕಾರಣ ಏನು, ಅದರ ಹಿಂದೆ ಇರುವಂತಹ ಹುನ್ನಾರ ಏನು ಅಂತೇಳಿ ನನಗನ್ನಿಸ್ತದೆ. ಇಡೀ ನಮ್ಮ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಬಹಳ ಹಿಂದಿನಿಂದಲೂ 1901ರಿಂದಲೇ ಭಾರತದಲ್ಲಿ ಈ ಕೋಆಪರೇಟಿವ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಆವತ್ತಿಂದಲೇ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಉಳಿಕೆಗಳನ್ನ ಆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಒಂದು ಸಹಕಾರಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಅದೇ ಹಣವನ್ನ
ಅದೇ ಪ್ರದೇಶದ ಜನರಿಗೆ ಸಾಲವಾಗಿ ಕೊಟ್ಟು ಅದರ ಒಟ್ಟು ಆಗಿ ಆ ಪ್ರದೇಶದ ಬೆಳವಣಿಗೆಗೆ ಅದನ್ನ ಉಪಯೋಗ ಮಾಡ್ತಾ ಇದ್ರು. ಆದ್ರೆ ಈಗ ಆಳುತ್ತಿರುವಂತ ವರ್ಗ ಏನಿದೆ ಅವರಿಗೆ ಗೊತ್ತಿದೆ ನಮ್ಮ ಇಡೀ ದೇಶದ ಕೋಆಪರೇಟಿವ್ ಏನು ಸಂಸ್ಥೆಗಳಿವೆ ಅದರಲ್ಲಿ ಒಂದಷ್ಟು ಹಣಗಳು ಕ್ರೋಢೀಕರಣ ಆಗಿದೆ. ಈ ಕ್ರೋಢೀಕರಣ ಆದಂತ ಹಣವನ್ನ ಹೇಗಾದ್ರೂ ಮಾಡಿ ಅದನ್ನ ವಶೀಕರಣ ಮಾಡ್ಬೇಕಂತ ಹೇಳಿ ಹಿಂದೆ ನಾವು ನೋಡ್ತಾ ಇದ್ದೇವೆ. ಅವರು ಪೆನ್ಷನ್ ಫಂಡಿಗೆ ಕೈ ಹಾಕಿದ್ದಾರೆ, LIC ಅಲ್ಲಿ ಕೈ ಹಾಕಿದ್ದಾರೆ, ಬ್ಯಾಂಕ್ಗಳಲ್ಲಿ ಕೈ ಹಾಕಿದ್ದಾರೆ. ಎಲ್ಲೆಲ್ಲಿ RBI ರಿಸರ್ವ್ ಫಂಡ್ ಇದ್ದದನ್ನು ಕೂಡ ಅದನ್ನು ತೆಗೆದು ಅವರು ಉಪಯೋಗ ಮಾಡುವಂತ ಇದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈಗೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಈ ಒಂದು ಕಾನೂನನ್ನ ಬೇರೆ ಬೇರೆ ಕಾನೂನುಗಳನ್ನ ತಂದು ಕೋಆಪರೇಟಿವ್ ಸೊಸೈಟಿಗಳನ್ನ ವಿಲೀನ ಮಾಡಿಕೊಂಡು ರಾಜ್ಯವಾರು ಅಥವಾ ಏನೋ ಅವರೊಂದು ವಿಲೀನೀಕರಣ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕಡೆಯಿಂದ ಪಟ್ಟಣ ಸಹಕಾರಿ ಬ್ಯಾಂಕ್ ಅನ್ನ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂತಹ ರಾಜ್ಯಗಳಲ್ಲಿರುವಂತಹ ಪಟ್ಟಣ ಸಹಕಾರಿ ಬ್ಯಾಂಕ್ಗಳನ್ನ ಅವರ ಡಾಟಾ ಕಲೆಕ್ಷನ್ ಮತ್ತೆ ಅದರ ಅಕೌಂಟಿಂಗ್ ಪ್ರೊಸೀಜರ್ ಎಲ್ಲ ಒಂದೇ ತರ ಮಾಡುವ ರೀತಿ ಈಗ ಆಲ್ರೆಡಿ ಮಾಡಿದ್ದಾರೆ. ಅದನ್ನ ಕೂಡ ಅವರು ವಿಲೀನೀಕರಣ ಮಾಡಿಕೊಂಡು ಸ್ಟೇಟ್ಗೆ ಒಂದು ಬ್ಯಾಂಕ್ಗ ಅಥವಾ ಜಿಲ್ಲೆಗೆ ಒಂದು ಬ್ಯಾಂಕ್ಗಳಾಗಿ ಈಗ ಪರಿವರ್ತನೆ ಮಾಡ್ತಾ, ಅದು ಒಂದು ಭಾಗ. ಇನ್ನೊಂದು, ಆ ಪರಿವರ್ತನೆ ಮಾಡುವಂತ ಈ ಸಂದರ್ಭದಲ್ಲಿ ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಲಿ ಅಥವಾ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಾಗಲಿ ಅವರ ಶೇರ್ಸ್ ಇರುತ್ತೆ. ಗ್ರಾಮೀಣ ಇವರ ಸದಸ್ಯರ ಶೇರ್ ಅಮೌಂಟ್ ಅನ್ನ ಲೋನ್ ಕೊಡುವಾಗ ಅದಕ್ಕೆ 5% ಏನೋ ಅವರು ತಗೊಳ್ತಾರೆ. ಈ ಶೇರ್ ಏನಿದೆ, ಶೇರ್ ಬಂಡವಾಳ ಏನಿದೆ, ಅವರ ಪಾಲು ಬಂಡವಾಳ, ಅದನ್ನ ಅವ್ರೀಗ ಸ್ಲೋಲಿ ಆಗಿ ಆ ಪಾಲು ಬಂಡವಾಳವನ್ನ ಮಾರ್ಕೆಟ್ ಶೇರಿಗೆ, ಓಪನ್ ಮಾರ್ಕೆಟ್ ನಲ್ಲಿ ನೀವು ಅದನ್ನ ಶೇರ್ ಮಾರ್ಕೆಟ್ಗೆ ಅದನ್ನು ಬಿಡಬೇಕು. ಅದರ ಮುಖಾಂತರ ನೀವು ಶೇರ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಈಗಾಗಲೇ ಶೇರ್ ಹೋಲ್ಡರ್ ಏನಿದ್ದಾರೆ ಅವರ ಶೇರ್ ಅನ್ನ ವಾಪಸ್ ಅವರಿಗೆ ಕೊಡ್ಲಿಕ್ಕೆ ಅನುಮತಿ ನೀವು ಕೊಡಬೇಕು ಅಂತ ಹೇಳುವ ಒಂದು ಪ್ರಸ್ತಾವನೆ, ಒಂದು ಕಮ್ಯುನಿಕೇಶನ್ ಎಲ್ಲಾ ಕಡೆಗಳಲ್ಲಿ ಬಂದಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಒಂದು ಕಡೆಯಿಂದ ಇದು ವಿಲೀನೀಕರಣ ಮಾಡೋದು, ಇನ್ನೊಂದು ಕಡೆ ಆ ಶೇರ್ ಅನ್ನ ಓಪನ್ ಮಾರ್ಕೆಟ್ ನಲ್ಲಿ ಶೇರ್ ಮಾರ್ಕೆಟ್ಲಿಗೆ ಬಿಡೋದು, ಆ ಶೇರ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಒಂದಷ್ಟು ಕಾರ್ಪೊರೇಟ್ ವ್ಯವಸ್ಥೆಯಿಂದ ಕಾರ್ಪೊರೇಟ್ಗಳು ಇದರ ಒಳಗಡೆ ನುಸುಳುವುದು, ನಂತರ ಅದನ್ನ ಸ್ಲೋಲಿ ಆಗಿ ಈ ಹಣ ಏನಿದೆ, ಈ ಕೋಆಪರೇಟಿವ್ ಸೆಕ್ಟರ್ನ ಹಣವನ್ನ ಸ್ಲೋಲಿ ಆಗಿ ಅದನ್ನ ಕಾರ್ಪೊರೇಟ್ಗೆ ವರ್ಗಾವಣೆ ಮಾಡುವ, ಅಂದ್ರೆ ಕೋಆಪರೇಟಿವ್ ಸೊಸೈಟಿಯಿಂದ ಕಾರ್ಪೊರೇಟ್ ಸಂಸ್ಥೆಗೆ ಅದನ್ನು ವರ್ಗಾವಣೆ ಮಾಡುವ ಹುನ್ನಾರ ಈ ಎಲ್ಲ ಬೆಳವಣಿಗೆ ಹಿಂದೆ ಇರುತ್ತೆ. ಅದನ್ನು ಬೇಕಾಗಿ ಮಾನಿಟರ್ ಮಾಡ್ಲಿಕ್ಕೆ ಅಮಿತ್ ಶಾವನ್ನ ಅಲ್ಲಿ ಅವರು ನೇಮಕ ಮಾಡಿರೋದು. ಇದು ಏನಾಗಿದೆ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶದ ಕಾನೂನುಗಳಲ್ಲಿ ರಾಜ್ಯದ ಪರವಾಗಿರುವಂತ ಏನಿದೆ ಕೋಆಪರೇಟಿವ್ ಆಕ್ಟ್, ಅದನ್ನ ಸೂಪರ್ಸೀಡ್ ಮಾಡಿ ಅದನ್ನ ಕೇಂದ್ರವೇ ತಮ್ಮ ಕೈಯೊಳಗಡೆ ಇಡುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಸರಿಯಲ್ಲ. ಇದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಅವರಿಗೆ ಪಾರ್ಲಿಮೆಂಟ್ಗೆ ಈ ವಿಷಯದಲ್ಲಿ ಅವರಿಗೆ ಫೈನಾನ್ಸ್ ಬಗ್ಗೆ ಏನಿದ್ರು ಕೂಡ ರಿಸರ್ವ್ ಬ್ಯಾಂಕ್ ನೋಡ್ತಾರೆ. ಅದರ ಮೇಲ್ವಿಚಾರಣೆ, ಅದರ ನಡವಳಿಕೆಯ ಬಗ್ಗೆ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಯಾವುದೇ ಡಿಸಿಷನ್ ತಗೊಳ್ಳಿಕ್ಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ. ಅದು ಏನಿದ್ರು ರಾಜ್ಯ ಸರ್ಕಾರಗಳ ಅಂಡರ್ ನಲ್ಲಿ ಬರ್ತದೆ, ಅವರ ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ನಲ್ಲಿ ಬರುತ್ತೆ ಅಂತ ಹೇಳುವ ಒಂದು ತೀರ್ಮಾನ ಬಂದದ್ರಿಂದಾಗಿ ಈಗ ಪುನಃ ಈ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಪುನಃ ಏನು ಮಾಡ್ಬೇಕು ಅಂತ ಹೇಳಿ ಬಹಳ ಚಿಂತನೆ ನಡೀತಾ ಇದೆ. ಈಗಾಗಲೇ ರಿಸರ್ವ್ ಬ್ಯಾಂಕ್ನವರು ಕೂಡ ಅವ್ರ ಹತ್ರ ನಾನು ಕೇಳಿದೆ, ಇದರ ಪರಿಣಾಮ ಏನಾಗುತ್ತೆ ಅಂತ. ಇಲ್ಲ ಸರ್, ಅದು ಇದರ ಪರಿಣಾಮ ಈ 97 ಸರ್ ಅದರ ಪರಿಣಾಮಗಳ ಕುರಿತಾಗಿ ಮತ್ತೆ ನಾವು ನಂತರದಲ್ಲಿ ಖಂಡಿತ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಕ್ ಹೊರಟಿರ್ತಕ್ಕಂತಹ ಈ ಸಹಕಾರಿ ಸಚಿವಾಲಯದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನಮಸ್ಕಾರ ಗುರುರಾಜ್ ಅವರೇ. ಒಂದು, ಈ ಕೇಂದ್ರ ಸರ್ಕಾರ ಮೊನ್ನೆ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇದುವರೆಗೂ ಕೂಡ ಇದ್ದಂತ ಒಂದು ಸಚಿವಾಲಯ ಏನಿದೆ, ಕೃಷಿ, ಸಹಕಾರ ಮತ್ತು ರೈತ ಕಲ್ಯಾಣ, ಈ ಮೂರು ಅಂಶಗಳನ್ನ ಒಳಗೊಂಡಂತ ಹಿತಾಸಕ್ತಿಗಳನ್ನ ಒಳಗೊಂಡಂತ ಒಂದು ಸಚಿವಾಲಯ ಇದೆ. ಅದು ಕೃಷಿ ಸಚಿವಾಲಯ ಅಂತ ಕರಿತಿದ್ವಿ. ಮೊನ್ನೆ ಬಹಳಷ್ಟು ಜನಕ್ಕೆ, ಪಾಪ ಬಿಜೆಪಿ ನಾಯಕರುಗಳಿಗೆ ಮತ್ತೆ ಕರ್ನಾಟಕ ಜನಗಳಿಗೆ, ನಮ್ಮ ರಾಜ್ಯಕ್ಕೆ ಬಹಳಷ್ಟು ಸಚಿವರು ಸಿಕ್ಕಿದ್ದಾರೆ ಅನ್ನುವಂತ ರೀತಿಯಾದಂತ
ಖುಷಿಯನ್ನ ಪಡ್ತಾ ಇದ್ರು. ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಅದನ್ನ ಸ್ಟೇಟ್ ಸಚಿವರು ಅಂತಲೂ ಕೊಟ್ಟಿದ್ದಾರೆ ಖುಷಿ ಅಂತೇಳಿ. ಆದ್ರೆ ಈ ಸಚಿವಾಲಯ ಏನಿತ್ತು, ಈ ಸಚಿವಾಲಯದಿಂದ ಇವತ್ತು ಸಹಕಾರ ಅನ್ನುವಂಥದ್ದು ಏನಿತ್ತು, ಆ ಸಹಕಾರ ಇಲಾಖೆ ಅಥವಾ ಇದು ರೈತ ಕಲ್ಯಾಣ ಅನ್ನುವಂಥದ್ದು ಏನಿತ್ತು, ಇದನ್ನ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಿಲ್ಲ ಮೋದಿ ಅವರಾಗ್ಲಿ ಬಿಜೆಪಿ ಸರ್ಕಾರ ಆಗ್ಲಿ. ಆದ್ರೆ ಅದೊಂದು ಸಹಕಾರ ಸಚಿವಾಲಯ ಅಂತ ಒಂದು ಪ್ರತ್ಯೇಕ ಮಂತ್ರಿ ಸಚಿವರನ್ನ ನೇಮಕ ಮಾಡಿದ್ದಾರೆ. ಅದಕ್ಕೆ ಬಹಳ ಅತ್ಯಂತ ಪ್ರಭಾವಿಯಾದಂತ ನಂಬರ್ 2 ಮಂತ್ರಿ ಮಂಡಲದ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನೇ ಅದಕ್ಕೆ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಇದನ್ನ ಅನ್ನುವಂತ ಒಂದು ಪ್ರಮುಖವಾದ ಅಂಶ. ಒಂದ್ ಕಡೆ ಈಗಾಗಲೇ ಮಾಧವ್ ಅವರು ಹೇಳಿದಂತ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಸಹಕಾರ ಇಲಾಖೆ ಆಗ್ಲಿ ಸಹಕಾರಿ ರಂಗ ಆಗ್ಲಿ ಅದು ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಒಳಪಡ್ತದೆ, ರಾಜ್ಯದ ಪಟ್ಟಿಯಲ್ಲಿ ಬರ್ತದೆ, ಸಮವರ್ತಿ ಪಟ್ಟಿಯಲ್ಲಿ ಬರಲ್ಲ, ಅಥವಾ ಕೇಂದ್ರ ಸರ್ಕಾರದ ಅಥವಾ ಒಕ್ಕೂಟ ಸರ್ಕಾರದ ಪಟ್ಟಿಗೂ ಬರೋದಿಲ್ಲ ಅದು. ಆದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಅಧಿಕಾರವನ್ನ ಇವತ್ತು ಸುಪ್ರೀಂ ಕೋರ್ಟ್ ಆ ರೀತಿ ಹೇಳಿರುವಂತ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಅದನ್ನ ಕೇಂದ್ರ ಸರ್ಕಾರದ ಹಿಡಿತಕ್ಕೆ ತಗೊಳ್ಬೇಕು ಅನ್ನುವಂತ ಉದ್ದೇಶ ಮಾತ್ರ ದುರುದ್ದೇಶದೊಂದಿಗೆ ಇವತ್ತು ಕೇಂದ್ರ ಸರ್ಕಾರ ಈ ಸಚಿವಾಲಯವನ್ನು ಪ್ರಾರಂಭ ಮಾಡಿದೆ. ಯಾಕೆ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಬಂದ್ರೆ ನಾವು ಒಂದು ಗಮನಿಸಬೇಕು, ಕಳೆದ ವರ್ಷ ಇವರು 3 ಕೃಷಿಗೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ರೂಪಿಸಿದ್ದಾರೆ. ಆ ಕೃಷಿಗೆ ಸಂಬಂಧಪಟ್ಟಂತೆ ರೂಪಿಸಿರುವಂತ ಕಾಯ್ದೆಗಳಲ್ಲಿ ಪ್ರಮುಖವಾಗಿ ಇರುವಂತದ್ದು ಇಡೀ ಕೃಷಿಯನ್ನ ಕಾರ್ಪೊರೇಟ್ ಬಂಡವಾಳಗಾರರ ವಶಕ್ಕೆ ವಹಿಸುವಂತ ಒಂದು ಪ್ರಕ್ರಿಯೆ. ಆ ಕಾರ್ಪೊರೇಟ್ ಬಂಡವಾಳಗಾರರಿಗೆ ವಹಿಸಬೇಕು ಅನ್ನುವಂತ ಹೋಗ್ತಿರುವಂತ ಅವರ ಪ್ರಕ್ರಿಯೆಗೆ ಅಡ್ಡಿ ಆಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಈ ದೇಶದ ಸಹಕಾರಿ ರಂಗ. ಈ ದೇಶದ ಸಹಕಾರಿ ರಂಗ ಏನಿದೆ ಅದು ಒಂದ್ ಕಡೆ ಬಂಡವಾಳಶಾಹಿ ವ್ಯವಸ್ಥೆ ಒಂದ್ ಕಡೆ ಇದ್ರೆ, ಅಂದ್ರೆ ಕಾರ್ಪೊರೇಟ್ ಬಂಡವಾಳಗಾರರ ಒಂದು ಆರ್ಥಿಕತೆಯ ಮೇಲೆ ಹಿಡಿತ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಸಾರ್ವಜನಿಕ ಉದ್ಯಮಗಳ ಹಿಡಿತ ಇನ್ನೊಂದ್ ಕಡೆ ಇದ್ರೆ, ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಸಹಕಾರಿ ರಂಗ ಏನಿತ್ತು ಅದು ಸರ್ಕಾರದ ಸಂಸ್ಥೆನೂ ಅಲ್ಲ ಅಥವಾ ಬಂಡವಾಳಗಾರರ ಖಾಸಗಿ ಸಂಸ್ಥೆನೂ ಅಲ್ಲ, ಮಧ್ಯದಲ್ಲಿ ಜನರ ಸಂಸ್ಥೆಯಾಗಿ ಷೇರುದಾರರ ಸಂಸ್ಥೆಯಾಗಿದ್ದಂತ ಸಹಕಾರಿ ರಂಗವನ್ನ ಇವತ್ತು ನಾಶ ಮಾಡ್ದಲನೆ ಬಂಡವಾಳಶಾಹಿ ವ್ಯವಸ್ಥೆಯನ್ನ ಅಥವಾ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ನವ ಉದಾರವಾದಿ ಆರ್ಥಿಕತೆಯನ್ನ ಅಥವಾ ನವ ಉದಾರವಾದವನ್ನು ಮುಂದುವರ್ಸಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತ ಕಣ್ಣೋಟ ಇವತ್ತು ಮೋದಿ ಅವರಿಗೆ ಮತ್ತೆ ಬಿಜೆಪಿ ಸರ್ಕಾರಕ್ಕಿದೆ. ಹಾಗಾಗಿ ಇಡೀ ಅಥವಾ ಈ ದೇಶದಲ್ಲಿ ಇರ್ತಕ್ಕಂಥ 60% ಜನ ಇವತ್ತು ಸಹಕಾರಿ ರಂಗದಲ್ಲಿ ತೊಡಗಿಕೊಂಡಿದ್ದಾರೆ. ದೊಡ್ಡ ರೀತಿಯಂತ ಆರ್ಥಿಕ ವಹಿವಾಟುಗಳು ನಡೀತಿದ್ದಾವೆ. ಈಗ ಹಾಲು ಉತ್ಪಾದಕ ಸಹಕಾರ ಸಂಘಗಳಿದಾವೆ, ಹಾಗೇನೆ ವ್ಯವಸಾಯ ಸಹಕಾರ ಸಂಘಗಳಿದಾವೆ, APMC ಮಾರ್ಕೆಟ್ಗಳಿದಾವೆ, ಈ ರೀತಿ ಬ್ಯಾಂಕ್ಗಳು ನಡೀತವೆ. ಕೇರಳದಂತ ಕಡೆ ಹೋದ್ರೆ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದಾರೆ, ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಹೋದ್ರು ಕೂಡ ಸಹಕಾರಿ ಸಾರಿಗೆ ಅಂತ ಇದೆ, ಸಾರಿಗೆ ವ್ಯವಸ್ಥೆಯನ್ನ ನಡೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಸೊ ಈ ರೀತಿ ಇರ್ತಕ್ಕಂಥ ಇಡೀ ಸಹಕಾರಿ ರಂಗ ಏನು ಆರ್ಥಿಕತೆಯಲ್ಲಿ ತನ್ನ ಹಿಡಿತವನ್ನು ಸಾಧಿಸಿದೆ. ಸಹಕಾರಿ ರಂಗ ಅಂದ್ರೆ ಜನರ ಅಥವಾ ಜನ ಷೇರುದಾರರು ಯಾರಿದ್ದಾರೆ ಅವರ ಹಿಡಿತದಲ್ಲಿ ಏನಿದೆ ಆರ್ಥಿಕತೆ ಆರ್ಥಿಕ ವ್ಯವಹಾರ, ಇದನ್ನ ನಾಶ ಮಾಡಿ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಅದರ ದಾರಿ ಇರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ಬೇಕು. ಅದು ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಸಮರ್ಪಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಇರೋದು ಅಮಿತ್ ಶಾ ಅವರಿಗೆ ಅಂತ ಹೇಳಿ ಈ ಸಚಿವರನ್ನಾಗ ಅವ್ರು ಮಾಡಿದ್ದಾರೆ ಅನ್ನುವಂತ ಅಂಶವನ್ನು ಗಮನಿಸ್ಬೇಕು. ಆದ್ರೆ ಇದಕ್ಕೆ ಅವ್ರು ಬಳಸ್ತಾ ಇರೋದೇನು ಅನ್ನುವಂತ ಪ್ರಶ್ನೆ ಬಂದಾಗ 15 ವರ್ಷದಿಂದ ಸಹಕಾರಿ ರಂಗದಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನ ಕೊಡ್ಲಿಕ್ಕೆ ಅಂತಿದ್ದಂತ ವೈದ್ಯನಾಥನ್ ಸಮಿತಿ ಏನಿದೆ, ಆ ವೈದ್ಯನಾಥನ್ ಸಮಿತಿ ಒಂದು ಶಿಫಾರಸು ಕೊಟ್ಟಿದೆ. ಈ ಸಹಕಾರಿ ಸಂಸ್ಥೆಗಳನ್ನ ಬಾಡಿ ಕಾರ್ಪೊರೇಟ್ಗಳಾಗಿ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳ ರೀತಿಯಲ್ಲಿ ನಡ್ಸಕ್ ಆಗ್ಬೇಕು ಅಂತ, ಅದರ ಆರ್ಥಿಕತೆಯ ಮೇಲೆ RBI ಹಿಡಿತಾ ಇರಬೇಕು ಅಂತ, ಅದನ್ನ ಬಳಸ್ಕೊಂಡು ಈಗಾಗಲೇ ಮಾಧವ್ ಅವರು ಹೇಳಿದಂಗೆ ಕೆಲವೆಲ್ಲ ಪ್ರಯತ್ನಗಳು ನಡೀತು, ಅದಕ್ಕೆ ಸುಪ್ರೀಂ ಕೋರ್ಟ್ ಅಂಕುಶವನ್ನು ಹಾಕಿತ್ತು. ಅದನ್ನ ಬಳಸ್ಕೊಂಡು ಇವತ್ತು ಸಹಕಾರಿ ಸಚಿವಾಲಯವನ್ನ ಪ್ರಾರಂಭ ಮಾಡೋದ್ರ ಇಡೀ ದೇಶದ ಸಹಕಾರಿ ರಂಗದ ಮೇಲೆ ಹಿಡಿತವನ್ನ ಕೇಂದ್ರ ಸರ್ಕಾರ ಸಾಧಿಸಬೇಕು. ಆ ಮೂಲಕ 3 ಕೃಷಿ ಕಾಯ್ದೆಗಳನ್ನ ಏನು ಅವ್ರು ತಂದಿದ್ದಾರೆ, ಆ ಕೃಷಿ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಅವರ ಹಿತಾಸಕ್ತಿ ಏನಿದೆ, ಕಾರ್ಪೊರೇಟ್ ಬಂಡವಾಳಗಾರರ ಹಿತವನ್ನು ಕಾಪಾಡುವಂತ ಹಿತಾಸಕ್ತಿ, ಆ ಹಿತಾಸಕ್ತಿಗೆ ಪೂರಕವಾಗಿ ಅದನ್ನ ಯಶಸ್ವಿಯಾಗಿ ಮಾಡ್ಬೇಕು ಅವರು ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಸಹಕಾರಿ ರಂಗವನ್ನ ಇವತ್ತು ಕಾರ್ಪೊರೇಟ್ ಕಂಪನಿಗಳನ್ನಾಗಿ ಅಥವಾ ಕಾರ್ಪೊರೇಟ್ ಕಂಪನಿಗಳಿಗೆ ಅದನ್ನ ದಾರಿ ಎರೆದಾಗ ಮಾತ್ರವೇ ಅವ್ರು ಅದನ್ನ ಯಶಸ್ವಿ ಮಾಡ್ಕೊಳಕ್ ಆಗೋದು ಅನ್ನುವಂತ ಆಶಯದೊಂದಿಗೆ ಇದು ಮಾಡ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಸಂವಿಧಾನಕ್ಕೆ ಒಂದು ಚ್ಯುತಿ ತರತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನ ಮಾಡ್ದಲೇನೆ ಸಂವಿಧಾನದಲ್ಲಿ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ಅಧಿಕಾರ ಯಾವುದು, ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಅಧಿಕಾರ ಯಾವುದು, ಅಥವಾ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರದ ವ್ಯಾಪ್ತಿಗೆ ಇರ್ತಕ್ಕಂಥ ಅಧಿಕಾರ ಯಾವುದು ಅನ್ನುವಂಥದ್ದನ್ನ ತಿದ್ದುಪಡಿ ಮಾಡ್ದಲೇನೆ ರಾಜ್ಯದ ಪಟ್ಟಿಯಲ್ಲಿ ಇರ್ತಕ್ಕಂಥ ಒಂದು ಅಧಿಕಾರವನ್ನ ಕೇಂದ್ರ ಸರ್ಕಾರ ತಾನು ಆಪೋಷಣೆ ಮಾಡ್ಕೊಳಕ್ ಕೊಟ್ಟಿರುವಂತದ್ದು, ಅದಕ್ಕೊಂದು ಸಚಿವಾಲಯವನ್ನು ಪ್ರಾರಂಭ ಮಾಡಕ್ ಕೊಟ್ಟಿರುವಂತದ್ದು ಏನ್ ನೋಡ್ತದೆ ಅಂತಂದ್ರೆ ನಮಗೆ
ಇಡೀ ಸಂವಿಧಾನಕ್ಕೆ ಯಾವುದೇ ರೀತಿಯಂತ ಕನಿಷ್ಠ ಗೌರವವನ್ನು ಕೊಡದಲೇ ಇರ್ತಕ್ಕಂಥ ಸರ್ಕಾರ ಇಲ್ಲಿದೆ. ಸಂವಿಧಾನ ಮೇಲೆ ಪ್ರಮಾಣ ಮಾಡ್ತಕ್ಕಂಥ ಇವರು ಇವತ್ತು ಸಂವಿಧಾನಕ್ಕೆ ಪಾರ್ಲಿಮೆಂಟ್ ನಲ್ಲಿ ಬೇಕಾದಂತ ತಿದ್ದುಪಡಿಗಳನ್ನು ಕೂಡ ಮಾಡದಲೇನೆ ಇಡೀ ಸಂವಿಧಾನವನ್ನ ಹಂತ ಹಂತವಾಗಿ ಬುಡಮೇಲ್ ಮಾಡುವಂತ ಪ್ರಕ್ರಿಯೆ ಏನಿದೆ ಅದರ ಒಂದು ಭಾಗವಾಗಿ ಈ ಒಂದು ಸಚಿವಾಲಯವನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಅನ್ನುವಂತ ಅಂಶ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಈ ದೇಶದ ರೈತರನ್ನ, ಕೃಷಿಯನ್ನ ಮತ್ತೆ ಕೃಷಿ ಸಂಬಂಧಿತವಾದಂತ ಈ ಏನೆಲ್ಲ ದೊಡ್ಡ ರೀತಿಯಾದಂತ ಸಹಕಾರಿ ರಂಗದಲ್ಲಿರ್ತಕ್ಕಂಥ ಚಟುವಟಿಕೆಗಳಿದೆ ಇದನ್ನ ಕಾರ್ಪೊರೇಟ್ ದನಿಗಳಿಗೆ ದಾರಿ ಏರ್ಕೊಡ್ಲಿಕ್ಕೆ ಬೇಕಾದಂತ ಸಚಿವಾಲಯವನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಅನ್ನುವಂತ ಅಂಶ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಮಾಧವ್ ಅವರೇ, ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಸಹಕಾರಿ ಸಚಿವಾಲಯವನ್ನ ಆರಂಭ ಮಾಡೋದ್ರ ಮುಖಾಂತರ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾರೆ. ವಾಸ್ತವನಾ ಇದು? ಅದು ಖಂಡಿತ ವಾಸ್ತವ ಅಲ್ಲ ಅದು. ಯಾಕಂದ್ರೆ ಅವರು ಈಗ ಅವರ ಈ ಸುಧಾರಣಾ ಅವರ ನೋಟಿಫಿಕೇಶನ್ಸ್ ಎಲ್ಲ ನೋಡ್ಬೇಕಾದ್ರೆ ಅವರೆಲ್ಲ ಹೇಳುವುದೇನಂತ ಹೇಳಿದ್ರೆ, ಇದು ಆರ್ಥಿಕ ಸುಧಾರಣೆ ಅಂತೇಳಿ ಅಲ್ಲ, ನಮ್ಮ ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಟ್ಟಂತ ಡೆಪಾಸಿಟರ್ಸ್ ಗಳ ಇಂಟ್ರೆಸ್ಟ್ ಅನ್ನ ಅವರ ಆ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಮತ್ತೆ ಸಹಕಾರಿ ಸಂಸ್ಥೆಗಳನ್ನ ನಡೆಸುವ ಜವಾಬ್ದಾರಿ ಇದ್ದಂತ ಜನ ಅಲ್ಲಿ ಇಲ್ಲ. ಆದ ಕಾರಣ ಅದಕ್ಕೆ RBI ಅವರ ಒಂದು ಕಂಟ್ರೋಲ್ ಅನ್ನ ಇದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಮೂಲಕ ಇಡೀ ಸಹಕಾರಿ ಸಂಸ್ಥೆಗಳನ್ನ ಒಳ್ಳೆ ರೀತಿಯ ಚೌಕಟ್ಟು ಒಳಗಡೆ ತರ್ತೇವೆ ಅಂತ ಹೇಳುವ ಒಂದು ಏನು ಅವರು ಆ ಮುಖವಾಣಿ ಏನಿದೆ ಅದು ಹೊರಗೆ ಮಾತ್ರ ಕಾಣುತ್ತದೆ. ಅದನ್ನ ಅವರ ಪರಿವಾರದವರೆಲ್ಲ ಅದರ ಬಗ್ಗೆನೆ ಮಾತಾಡ್ತಾರೆ. ಆದ್ರೆ ನಮ್ಗೆ ಗೊತ್ತಿದೆ ಅವರು ಈ ರೀತಿಯಲ್ಲಿ ಏನಾದ್ರೂ ಲೋಪದೋಷಗಳು ಕೋಆಪರೇಟಿವ್ ಸೆಕ್ಟರ್ ಇದ್ದದನ್ನ ರಿಸರ್ವ್ ಬ್ಯಾಂಕ್ನವರು ಅದನ್ನ ಸರಿ ಮಾಡ್ತಾರೆ ಅಂತ ಹೇಳುದು ಎಷ್ಟು ತಪ್ಪು ಅಂತ ಹೇಳಿದ್ರೆ, ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಫ್ರಾಡ್ಸ್ ಆಗ್ತಾ ಇದೆ, ರೈಟ್ ಅಪ್ ಆಗ್ತಾ ಇದೆ, ಕೆಟ್ಟ ಸಾಲಗಳು ಜಾಸ್ತಿ ಆಗ್ತಾ ಇದೆ. ಈ ಯಾವುದೇ ರಿಸರ್ವ್ ಬ್ಯಾಂಕಿನ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಅಕೌಂಟಬಿಲಿಟಿ ಇಲ್ಲ, ಅದಕ್ಕೆ ಅವರಿಗೆ ಜವಾಬ್ದಾರಿ ಇಲ್ಲ. ಅವರಿಂದ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಇದ್ದದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಅದರ ಬದಲಿಗೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತಿರುವಂತಹ ಈ ಸಹಕಾರಿ ಸಂಸ್ಥೆಗಳನ್ನ ಈ ರೀತಿಯಲ್ಲಿ ನಾವು ಸುಧಾರಣೆ ಅಂತ ಹೇಳುವ ಮುಖವಾಡ ಹಾಕೊಂಡು ಅದರ ಒಳಗಿನ ತಂತ್ರ ಈಗಾಗಲೇ ನಾನು ಮತ್ತೆ ಉಮೇಶ್ರು ಹೇಳಿದ ರೀತಿಯಲ್ಲಿ ಅದನ್ನು ಒಡಿಲಿಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಇಡೀ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ, ಕೋಆಪರೇಟಿವ್ ಪ್ರಿನ್ಸಿಪಲ್ ಅನ್ನ ಒಡೆದು ಅವರ ಆ ಸಂಪನ್ಮೂಲಗಳೇನಿದೆ ಅದನ್ನ ಬಹಳ ಜಾಗರೂಕರಾಗಿ ಬಹಳ ಬುದ್ಧಿವಂತಿಕೆಯಿಂದ ಅದನ್ನ ಅವರು ಕಾರ್ಪೊರೇಟ್ ಸೆಕ್ಟರ್ಗೆ ಮಾರುವಂತ ಒಂದು ಅವರ ಇದರಲ್ಲಿ ಅಡಗಿದೆ ಅಷ್ಟೇ. ಉಮೇಶ್ ಅವರೇ, ನೀವು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಮಾಧವ್ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ನಡೆ ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನ ಮಾಡಿಕೊಡುತ್ತೆ ಅಂತೇಳಿ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಮತ್ತೆ ಇದು ಈ ರೀತಿಯ ಕೇಂದ್ರ ಸರ್ಕಾರದ ಈ ನಡೆಯಿಂದಾಗಿ ಯಾರಿಗೆ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ? ಈಗಾಗಲೇ ಮಾಧವ್ ಅವರು ಕೂಡ ಹೇಳ್ತಿದ್ದಂತ ರೀತಿಯಲ್ಲಿ ನೋಡಿ, ಈ ದೇಶದ ಗ್ರಾಮೀಣ ಭಾರತದಲ್ಲಿರ್ತಕ್ಕಂಥ 90% ಜನ ಇವತ್ತು ಸಹಕಾರಿ ರಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೇನೆ 60 ಕೋಟಿ ಜನ ಈ ಪ್ರಕ್ರಿಯೆಗಳಲ್ಲಿ ತೊಡಗಿದ್ದಾರೆ. ಒಂದಲ್ಲ ಒಂದು ಸಹಕಾರಿ ಸಂಘದ, ಸಹಕಾರಿ ಸಂಸ್ಥೆಯ ಸದಸ್ಯರಾಗಿ, ಷೇರುದಾರರಾಗಿದ್ದಾರೆ. 12.5 ಲಕ್ಷ ಕೋಟಿ ರೂಪಾಯಿನ ಆರ್ಥಿಕ ವ್ಯವಹಾರವನ್ನ ಭಾರತ ದೇಶದ ಸಹಕಾರಿ ರಂಗ ನಡೆಸ್ತಾ ಇದೆ. ಮಾತ್ರ ಅಲ್ಲ, 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದಾವೆ ಭಾರತ ದೇಶ. ಈ 12.5 ಲಕ್ಷ ಕೋಟಿ ರೂಪಾಯಿ ಅನ್ನೋದು ಸಾಮಾನ್ಯ ಹಣ ಅಲ್ಲ. ಅದು ಈ 12.5 ಲಕ್ಷ ಕೋಟಿ ರೂಪಾಯಿನ ಆರ್ಥಿಕ ಸಂಪನ್ಮೂಲಗಳನ್ನ ಹೊಂದಿರತಕ್ಕಂತ 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದಾವಲ್ಲ, ಇದ್ರ ಮೇಲೆ ಹಿಡಿತ ಸಾಧಿಸೋದು ಹೇಗೆ? ಇದು ಒಂದು ಪ್ರಶ್ನೆ ಇರುತ್ತೆ. ಅದೇ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅಂಶ ಇರೋದೇನು, ಕಳೆದ ವರ್ಷ ಅವ್ರು ಅಂಗೀಕರಿಸಿರ್ತಕ್ಕಂಥ 3 ಕಾಯ್ದೆಗಳು ನಾನಾಗ್ಲೇ ಸಂಕ್ಷಿಪ್ತವಾಗಿ ಹೇಳಿದೆ. ಅದರಲ್ಲಿ ಏನ್ ಹೇಳ್ತಾರೆ ಅವರು, ಈ ರೈತ ಉತ್ಪನ್ನಗಳ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ, ಇನ್ನೊಂದು ರೈತ ಅಥವಾ ಕೃಷಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಒಪ್ಪಂದಗಳ ಒಂದು ಕಾಯ್ದೆ. ಈ 2 ಕಾಯ್ದೆಗಳಿದಾವೆ. ಇನ್ನೊಂದು ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ. ಈ ರೈತ ಉತ್ಪನ್ನಗಳ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆಯ ಉದ್ದೇಶ ಇರೋದೇನು? ಹಂತವಾಗಿ APMC ಮಾರುಕಟ್ಟೆಗಳೇನಿದಾವೆ
ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಅಂತ ಏನ್ ಕರಿತೀವಿ ಅವನ್ನ ಇಲ್ದಂಗ್ ಮಾಡಿ ಅದರ ಜಾಗದಲ್ಲಿ ಒಂದು ಕಾರ್ಪೊರೇಟ್ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನ ಆರಂಭ ಮಾಡೋದು ಅವ್ರ ಉದ್ದೇಶ ಆಗಿದೆ. ವ್ಯವಸ್ಥಿತವಾಗಿ ಇನ್ನೊಂದು 5-10 ವರ್ಷಗಳಲ್ಲಿ ಇಡೀ ದೇಶದಲ್ಲಿ APMC ಮಾರ್ಕೆಟ್ಗಳನ್ನ ಇಲ್ದಂಗ್ ಮಾಡ್ತಾರೆ. ಸೊ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಆ APMC ಮಾರ್ಕೆಟ್ ಅನ್ನುವಂಥದ್ದೇ ಒಂದು ಸಹಕಾರಿ ರಂಗದ ಒಂದು ದೊಡ್ಡ ಭಾಗ ಅದು, ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗಳಿರ್ತಕ್ಕಂಥ. ಅದ್ರ ಜೊತೆಗೆ ಈ ಉದಾಹರಣೆಗೆ ನಾನ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಹಾಲಿನ ಡೈರಿಗಳಿದಾವೆ, KMF ಇದೆ. ಈ ಹಾಲಿನ ಡೈರಿಗಳನ್ನ ಇಲ್ಲಿ ನಮ್ಮ ನಂದಿನಿ ಹಾಲ್ ಇರ್ಬೋದು, ಗುಜರಾತ್ ಅಲ್ಲಿ ಅಮೂಲ್ ಇರ್ಬೋದು, ಈ ರೀತಿಯಾದಂತ ಬಹಳ ಹಿಡಿತವನ್ನು ಸಾಧಿರ್ತಕ್ಕಂಥ ಬಹಳ ಪ್ರಭಾವಿಯಾದಂತ ಬಹಳ ಯಶಸ್ವಿ ಆಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರಗಳಿದಾವೆ. ಈಗ ಹೈನೋದ್ಯಮದ ಮೇಲೆ ಕಾರ್ಪೊರೇಟ್ ಹಿಡಿತವನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಯಾವುದೇ ಖಾಸಗಿ ಕಂಪನಿಗಳನ್ನ ಇವತ್ತು ಉದಾರೀಕರಣ ನೀತಿಗಳ ಭಾಗವಾಗಿ 91ನೇ ಇಸ್ವಿ ನಂತರ ಹೈನೋದ್ಯಮವನ್ನು ನಡೆಸಲಿಕ್ಕೆ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ಬಿಟ್ಟಿದ್ರು ಕೂಡ ಬಹಳ ಹಾಲುಗಳನ್ನ ನೋಡ್ತಿದೀವಿ ನಾವು, ಹೆರಿಟೇಜ್ ಹಾಲು ಇನ್ನೊಂದಿತ್ತು ಇಂಥದ್ದೆಲ್ಲ ಹಾಲುಗಳೆಲ್ಲ ಬರ್ತಿದಾವೆ. ಬಂದಿದ್ರು ಕೂಡ ಇವತ್ತು ನಂದಿನಿ ಹಾಲ್ ಜೊತೆ ಅವ್ರು ಪೈಪೋಟಿ ಮಾಡಕ್ ಆಗ್ತಿಲ್ಲ, ಅಮೂಲ್ ಪ್ರಾಡಕ್ಟ್ ಗಳ ಜೊತೆ ಅವ್ರು ಪೈಪೋಟಿ ಮಾಡಕ್ ಆಗ್ತಿಲ್ಲ. ಜೊತೆಗೆ ನೀವು ಸುಮ್ಮನೆ KMF ಉದಾಹರಣೆ ತಗೊಳ್ಳೋಣ ನಾವು. KMF ನವರು ಹಾಲು ಅಂತ ಶುರು ಮಾಡಿದಂತ ಒಂದು ಸಹಕಾರಿ ರಂಗ ಇವತ್ತು ಏನೆಲ್ಲ ಕೊಡ್ತಿದ್ದಾರೆ ಅವರು, ನಮ್ಗೆ ಮಿಕ್ಸ್ಚರ್ಗಳನ್ನು ಕೊಡ್ತಿದ್ದಾರೆ, ಮೈಸೂರು ಪಾಕನ್ನು ಕೊಡ್ತಿದ್ದಾರೆ. ಈ ರೀತಿ ದೊಡ್ಡ ರೀತಿಯಾಗಿ ಡೈವರ್ಸಿಫೈ ಆಗಿ ಇಡೀ ಸಹಕಾರಿ ರಂಗ ಬಹಳ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮಾಡ್ತಿರುವಂತ ಸಂದರ್ಭದಲ್ಲಿ ಇದ್ರ ಮೇಲೆ ಹಿಡಿತ ಸಾಧಿಸ್ಬೇಕು ಅಂದ್ರೆ ಹೇಗೆ ಸಾಧಿಸ್ತೀರಿ? ಈ ರಂಗವನ್ನ ನಾಶ ಮಾಡ್ದಲನೆ, ಈ ರಂಗವನ್ನ ಬಾಡಿ ಕಾರ್ಪೊರೇಟ್ ಹೆಸರಲ್ಲಿ ಇದನ್ನ ನಷ್ಟ ಆಗ್ತದೆ, ಇಲ್ಲಿ ಪರಿಣಿತರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಏನೇನೋ ಕಥೆಗಳನ್ನ ಹೇಳಿ ಅದನ್ನ ಉತ್ತಮ ಪಡಿಸೋ ಬದಲು ಅದ್ರ ಬದಲಿಗೆ ಕಾರ್ಪೊರೇಟ್ ಕಂಪನಿಗಳನ್ನ ಆ ಕ್ಷೇತ್ರವನ್ನ ಆವರಿಸ್ಕೊಳ್ಳಿಕ್ ಬರುವಂತದ್ದು ಅವ್ರ ಉದ್ದೇಶ ಆಗಿದೆ. ಜೊತೆಗೆ ಇನ್ನೊಂದು ಅಂಶವನ್ನ ನಾನು ನಿಮ್ಗೆ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಕೃಷಿ ಉತ್ಪಾದನೆಯಲ್ಲೂ ಕೂಡ ಸಹಕಾರಿ ಕೃಷಿ ಏನು ಕೋಆಪರೇಟಿವ್ ಫಾರ್ಮಿಂಗ್ ಅನ್ನುವಂತ ಒಂದು ಪ್ರಕ್ರಿಯೆ ಇದೆ. ಇವತ್ತು ಜಾಗತೀಕರಣ ಬಂದ ನಂತರ ಕೃಷಿಯಲ್ಲಿ ನಮ್ಮ ರೈತರು ಕೃಷಿ ಉತ್ಪನ್ನಗಳಿಗೆ ಬೆಲೆಗಳು ಸಿಗ್ತಾ ಇಲ್ಲ ಅನ್ನುವಂಥ ಪ್ರಕ್ರಿಯೆಯಲ್ಲಿ ನಾಶ ಆಗ್ತಿರುವಾಗ, ಸಾಲ ಸೋಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತಿರುವಾಗ ಇವತ್ತು ಅದಕ್ಕೆ ಪರ್ಯಾಯ ಏನಪ್ಪಾ ಅಂದ್ರೆ ಒಂದು ಕಾರ್ಪೊರೇಟ್ ಕೃಷಿಯನ್ನ ಮಾಡುವಂಥದ್ದು. ಕಾರ್ಪೊರೇಟ್ ಕೃಷಿಗೆ ಇವತ್ತು ನವೋದಾರವಾದ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡ್ತಿರ್ತಕ್ಕಂಥ ರೈತರು ಅದಕ್ಕೆ ಪರ್ಯಾಯವಾಗಿ ಕಾಣಿಸೋದವ್ರಿಗೆ ಏನಪ್ಪಾ ಅಂದ್ರೆ ಒಂದು ಕೋಆಪರೇಟಿವ್ ಕೃಷಿ, ಕೋಆಪರೇಟಿವ್ ಫಾರ್ಮಿಂಗ್. ಈ ಕೋಆಪರೇಟಿವ್ ಫಾರ್ಮಿಂಗ್ ಏನಿದೆ ಇದು ಈಸ್ಟ್ ಜರ್ಮನಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿದೆ. ಆ ರೀತಿಯಾದ ಪರ್ಯಾಯವನ್ನ ಜಾಗತೀಕರಣಕ್ಕೆ ಇವತ್ತು ರೂಢಿಸ್ಕೊಳ್ಬೇಕಾಗ್ತದೆ. ಆದ್ರೆ ಆ ರೀತಿಯಂತ ಪರ್ಯಾಯವನ್ನ ನಾವು ಅವಕಾಶ ಮಾಡ್ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ನವ ಉದಾರವಾದಕ್ಕೆ ಆಗುವಂತ ದೊಡ್ಡ ಹಿನ್ನಡೆ ಅದು. ಅಂದ್ರೆ ಬಹುರಾಷ್ಟ್ರೀಯ ಬಂಡವಾಳಕ್ಕೆ, ಕಾರ್ಪೊರೇಟ್ ಬಂಡವಾಳಕ್ಕೆ ಹಿನ್ನಡೆ ಆಗ್ತದೆ. ಸೊ ಆ ಕಾರಣಕ್ಕೋಸ್ಕರ ಅವ್ರೇನ್ ಮಾಡ್ಬೇಕು, ಇರೋ ಸಹಕಾರಿ ರಂಗವನ್ನ ನಾಶ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಈ ರೀತಿಯಂತ ಹಿಡಿತವನ್ನ ಸಾಧಿಸ್ಬೇಕು. ಅದಕ್ಕೆ ಕನಿಷ್ಠ ಸಂವಿಧಾನಾತ್ಮಕವಂತ ಮೌಲ್ಯಗಳಿಗೂ ಬೆಲೆ ಕೊಡದಲೇ ಇರುವಂತ ರೀತಿಯಲ್ಲಿ ಅವ್ರು ಹೊರಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಅಂಶ ಏನಿದೆ, ಒಂದು ರಾಜಕೀಯವಾದಂತ ಹಿತಾಸಕ್ತಿ ಕೂಡ ಇದೆ. ಏನ್ ರಾಜಕೀಯವಾದಂತ ಹಿತಾಸಕ್ತಿ? ಇವತ್ತು ದೊಡ್ಡ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರಾಜಕೀಯ ಹಿಡಿತವನ್ನ ಸಾಧಿಸಿರೋರು ಯಾರು ಅಂದ್ರೆ ಕೋಆಪರೇಟಿವ್ ಚಳುವಳಿಯ ನಾಯಕರಾಗಿರ್ತಾರೆ. ನೀವು ಕೇರಳ ಹೋದ್ರು ಅದನ್ನೇ ನೋಡ್ತೀವಿ, ಕರ್ನಾಟಕದಲ್ಲೂ ಕೂಡ ಅದನ್ನೇ ನೋಡ್ತೀವಿ, ಮತ್ತೆ ಬೇರೆ ಬೇರೆ ಕಡೆ ಕೂಡ ನಾವು ನೋಡ್ತೀವಿ. ಈ ಕೋಆಪರೇಟಿವ್ ಚಳುವಳಿಯ ನಾಯಕತ್ವ ಇವತ್ತು ಬಿಜೆಪಿ ಅಥವಾ RSS ಕೈಯಲ್ಲಿ ಸಂಪೂರ್ಣವಾಗಿ ಇಲ್ಲ. ಆ ನಾಯಕತ್ವವನ್ನ ಬಿಜೆಪಿ RSS ವಶಪಡಿಸ್ಕೊಳ್ಳಿಕ್ಕೆ ಅಮಿತ್ ಶಾನೇ ಪರಿಣಾಮಕಾರಿಯಾದಂತ ಒಂದು ವ್ಯಕ್ತಿ ಅನ್ನುವಂತ ರೀತಿಯಲ್ಲಿ ಅವ್ರನ್ನ ಮೊಟ್ಟ ಮೊದಲ ಈ ದೇಶದ ಏನು ಸಹಕಾರಿ ಸಚಿವಾಲಯದ ಸಚಿವರನ್ನಾಗಿ ಮಾಡಿದ್ದಾರೆ. ಈ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಅವ್ರೇನ್ ಹೇಳ್ತಿದ್ದಾರೆ ಈಗ ಈ 3 ಕೃಷಿ ಕಾಯ್ದೆಗಳ ಮೂಲಕ APMC ಒಂದು ಹೇಳಿದೆ, ಅಗತ್ಯ ವಸ್ತುಗಳ ತಿದ್ದುಪಡಿ ಮಾಡಿರುವಂತದ್ದು ಒಂದು ಹೇಳಿದ್ವಿ. ಇನ್ನೊಂದು ಅಂಶ ಇನ್ನೊಂದೇನ್ ಹೇಳಿದೆ, ಈ ಕೃಷಿ ಒಪ್ಪಂದವನ್ನ ಮಾಡ್ಕೊಳ್ಳುವಂತ, ಕೃಷಿ ಉತ್ಪಾದನೆಗೆ ಒಪ್ಪಂದವನ್ನು ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರೇನ್ ಹೇಳಿದ್ದಾರೆ ಆ ಕಾಯ್ದೆಯಲ್ಲಿ, ಕೃಷಿ ಸಂಸ್ಥೆಗಳನ್ನ ರಚನೆ ಮಾಡ್ಕೊಳ್ಬಹುದು, ಸಂಘಗಳನ್ನ ರಚನೆ ಮಾಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಆ ರೀತಿ ಸಂಘಗಳನ್ನ ರಚನೆ ಮಾಡ್ಕೊಂಡು ಅವ್ರ ಕಾರ್ಪೊರೇಟ್ ಕುಲಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಬೇಕಾಗ್ತದೆ. ಯಾಕಂದ್ರೆ ಇಂಡಿವಿಜುವಲ್ ರೈತ ಒಬ್ಬೊಬ್ಬನೇ ಹೋಗಿ ಅಲ್ಲಿ ಆತ ಒಪ್ಪಂದ ಮಾಡ್ಕೊಳಕ್ ಹಿಂಜರಿತಾನೆ, ಆಗೋದಿಲ್ಲ. ಆ ಕಾಯ್ದೆಯನ್ನು ಇವ್ರೇನಾದ್ರೂ ಯಶಸ್ವಿಯಾಗಿ ಜಾರಿ ಮಾಡ್ಬೇಕು ಅಂದ್ರೆ ಇವತ್ತು ಸಹಕಾರಿ ರಂಗ ಏನಿದೆ, ಈ ಸಹಕಾರಿ ರಂಗದಲ್ಲಿ ಆ ರೀತಿಯಾದಂತ ಕೃಷಿ ಉತ್ಪಾದನಾ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿಸ್ಬೇಕು. ಅದಕ್ಕೆ ಈ ರೀತಿಯ ಅಂತ ಇದು ಅಂಶವನ್ನ ಹೇಳ್ತಿರೋದು. ಹಾಗಾಗಿ ಒಂದೇನಾಗುತ್ತೆ ಅಂದ್ರೆ ಸಾಮಾನ್ಯ ರೈತನನ್ನ
ಈ ಕೋಆಪರೇಟಿವ್ ಸೊಸೈಟಿಗಳಿಂದ ಬಿಡಿಸಿ ಈ ಕಾರ್ಪೊರೇಟ್ ಕುಳಗಳ ಕಡೆಗೆ ಅಥವಾ ಕಾರ್ಪೊರೇಟ್ ಕೃಷಿ ಮಾಡೋದ್ರ ಕಡೆಗೆ ದುಡ್ಬೇಕು. ಆಗ ಒಂದು, ಈ ದೇಶದ ಇಡೀ ಕೃಷಿ ಉತ್ಪಾದನೆಯನ್ನ ಕಾರ್ಪೊರೇಟೀಕರಣ ಮಾಡ್ಲಿಕ್ಕೆ ಕಾರ್ಪೊರೇಟ್ ಗಣಿಗಳಿಗೆ ದಾರಿ ಎರೆಯುವುದು. ಎರಡನೇದು, ಸಹಕಾರಿ ರಂಗ ಅದು ಮಾಡ್ಬೇಕು ಅಂದ್ರೆ ಸಹಕಾರಿ ರಂಗವನ್ನ ನಾಶ ಮಾಡ್ಬೇಕು. ಅದೇ ರೀತಿಯಲ್ಲಿ ಸಹಕಾರಿ ರಂಗದ ಮೇಲೆ ತನ್ನ ರಾಜಕೀಯ ಹಿಡಿತವನ್ನ RSS ಬಿಜೆಪಿ ಸ್ಥಾಪಿಸಿದೆ. ಜೊತೆಗೆ ರಾಜ್ಯಗಳ ಅಧಿಕಾರಗಳನ್ನ ಮೊಟಕುಗೊಳಿಸಿ ಅಧಿಕಾರವನ್ನ ಕೇಂದ್ರೀಕರಣ ಮಾಡ್ತಾರೆ. ಆ ಕೇಂದ್ರೀಕರಣ ಮಾಡ್ಕೊಳ್ಳುವಂತ ಪ್ರಕ್ರಿಯೆ ಭಾಗವಾಗಿ ಸಂವಿಧಾನವನ್ನೇ ಬುಡಮೇಲ್ ಮಾಡ್ಬೇಕು ಅನ್ನುವಂತ ಅವರ ಅಂತಿಮ ಆಶಯ ಅಥವಾ ಅಂತಿಮ ಉದ್ದೇಶ ಏನಿದೆ, ಅದ್ರ ಒಂದು ಹೆಜ್ಜೆನ ಈಗ ಇಟ್ಟಿದ್ದಾರೆ ಅಷ್ಟೇನೆ. ರಾಜ್ಯದ ಅಧಿಕಾರವನ್ನ ಕಬ್ಜಾ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯನ್ನು ಇದು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಕಳೆದ 7 ವರ್ಷದಲ್ಲಿ. ಸೊ ಅದನ್ನ ಇನ್ನೊಂದಿಷ್ಟು ಮುಂದುವರಿಸಿದ್ದಾರೆ, ಅದನ್ನ ಇನ್ನೊಂದಿಷ್ಟು ಬಲಗೊಳಿಸಿದ್ದಾರೆ, ಅದ ಪ್ರಯೋಗವನ್ನ ಮುಂದಕ್ಕೆ ಮಾಡ್ತಾ ಹೋಗ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮಾಡಬೇಡಿ ಅಂತದನ್ನ ಮಾಡ್ಲಿಕ್ಕೆ ಈ ರೀತಿಯಾದ ದಾರಿಯನ್ನು ಹುಡುಕೊಂಡಿದ್ದಾರೆ. ಅಂದ್ರೆ ಇವರಿಗೆ ಸಂವಿಧಾನ ಮೇಲೆ ಗೌರವ ಇಲ್ಲ, ಜನರ ಭಾಗವಹಿಸುವಿಕೆಯ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಸಹಕಾರಿ ರಂಗದ ಮೇಲೆ ಗೌರವ ಇಲ್ಲ, ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ತಾವು ನಂಬಿರ್ತಕ್ಕಂಥ ಕಾರ್ಪೊರೇಟ್ ಜನಗಳ ಹಿತವನ್ನ ಕಾಪಾಡಲಿಕ್ಕೋಸ್ಕರ ಇಡೀ ದೇಶದ ಸಹಕಾರಿ ರಂಗವನ್ನ ಶತಮಾನದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ, ಆಗ್ಲೇ ಮಾಧವ್ ಅವರು ಹೇಳಿದಂಗೆ 1901ರಿಂದ ಪ್ರಾರಂಭ ಆದಂತ 120 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸಹಕಾರಿ ಕ್ಷೇತ್ರವನ್ನ ನಾಶ ಮಾಡಿ ಅದನ್ನ ಕಾರ್ಪೊರೇಟ್ ಜನಗಳಿಗೆ ದಾರಿ ಎಡಿತಕ್ಕಂಥ, ಆ ಮೂಲಕ ತನ್ನ ರಾಜಕೀಯ ಹಿತಾಸಕ್ತಿಯನ್ನ ಹಿಡಿತವನ್ನ ಸಾರಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ದುರಂತ ಏನು ಅಂದ್ರೆ ಬಿಜೆಪಿಯ ನಾಯಕರು ಕೆಲವರು ಹೇಳ್ತಾರೆ ಇದು ಸಾಮಾಜಿಕ ಪರಿವರ್ತನೆಗೆ ಸಹಕಾರಿ ಆಗ್ತದೆ. ಹೌದು, ಯಾವ ರೀತಿಯಾದ ಸಾಮಾಜಿಕ ಪರಿವರ್ತನೆ ತರ್ತಿದ್ದೀರಿ ನೀವು? ಅಂದ್ರೆ ಕಾರ್ಪೊರೇಟ್ ಜನಗಳ ಹಿಡಿತಕ್ಕೆ ಇಡೀ ದೇಶವನ್ನ ಸಹಕಾರಿ ರಂಗವನ್ನು ಕೊಡೋದ್ರ ಮೂಲಕ ಆ ರೀತಿಯಾದ ಸಹಕಾರಿ ಸಾಮಾಜಿಕ ಪರಿವರ್ತನೆಯನ್ನ ಬಯಸ್ತಾ ಇದ್ದೀರಾ? ಇನ್ ಕೆಲವರು ರಾಜ್ಯ ಅವ್ರು ಮಾಡಕ್ ಕೊಟ್ಟಿರೋದೇನಂದ್ರೆ, ಹಾಗೇನೆ ಇನ್ ಕೆಲವರು ಅಭಿಪ್ರಾಯಗಳಲ್ಲಿ ಪಾಪ ಅವ್ರು ಹೇಳ್ತಿದ್ದಾರೆ ನಾವು ಸ್ವಾಯತ್ತವಾಗಿ ಕೆಲಸ ಮಾಡ್ಬೇಕು, ಸ್ವತಂತ್ರವಾಗಿ ಕೆಲಸ ಮಾಡ್ಬೇಕು, ಇದ್ರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ ಕೆಲವು ಅಭಿಪ್ರಾಯಗಳನ್ನ ಹೇಳ್ತಿದ್ದಾರೆ. ಅದು ಹೇಳುವಾಗ್ಲೇನೆ ಕೇಂದ್ರ ಸಹಕಾರಿ ಸಚಿವಾಲಯವನ್ನು ಪ್ರಾರಂಭ ಮಾಡಿದ್ರೆ ಸರಿ ಅಂತ ಹೇಳ್ತಾರೆ. ಅಂದ್ರೆ ತಮಗೆ ಗೊತ್ತಿಲ್ದಂಗೆ ಅವ್ರು ಮಾಡ್ತಿರ್ತಕ್ಕಂಥ, ಅವ್ರು ನೋಡಿರ್ತಕ್ಕಂಥ ಗುಂಡಿಗೆ ಹೋಗಿ ಇವ್ರು ಬೀಳ್ತಿದ್ದಾರೆ, ಟ್ರಾಪ್ ಆಗ್ತಿದ್ದಾರೆ. ಕೆಲವು ವಿರೋಧ ಪಕ್ಷಗಳು ಈ ರೀತಿ ಮಾತಾಡ್ತಿರುವಂತದ್ದು ಬಹುಶಃ ಅದರ ಆಳ ಅಗಲ ಉದ್ದವನ್ನ, ಅವರ ಉದ್ದೇಶವನ್ನು ಇವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನ ಬಹಳ ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ CPM ಪರವಾಗಿ. ಅವ್ರ ಉದ್ದೇಶ ಸಹಕಾರಿ ರಂಗವನ್ನ ಬಲಪಡಿಸೋದಲ್ಲ, ಸಹಕಾರಿ ರಂಗದ ಮೇಲೆ ಅದರ ಸಮಾಧಿಯನ್ನ ಕಟ್ಟಿ ಅದರ ಮೇಲೆ ಕಾರ್ಪೊರೇಟ್ ರಂಗವನ್ನ ಕಟ್ಟುವಂಥದ್ದು ಅವ್ರ ಉದ್ದೇಶ. ಕಾರ್ಪೊರೇಟ್ ರಂಗಕ್ಕೆ ಆಪೋಷಣೆ ಮಾಡ್ಕೊಳ್ಳಿಕ್ ಬಿಡೋದು ಅವ್ರ ಉದ್ದೇಶ. ಹಾಗಾಗಿ ಈ ಸಚಿವಾಲಯ ಅನ್ನುವಂಥದ್ರ ಹೆಸರಲ್ಲಿ ನವ ಉದಾರವಾದವನ್ನ ವ್ಯಾಪಕಗೊಳಿಸಿ, ತೀವ್ರಗೊಳಿಸಿ, ತಾವು ತಂದಿರ್ತಕ್ಕಂಥ 3 ಕೃಷಿಗೆ ಸಂಬಂಧಪಟ್ಟಂತ ಕಾಯ್ದೆಗಳೇನಿದಾವೆ ಆ ಕಾಯ್ದೆಗಳನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡ್ಲಿಕ್ಕೆ ಇದೊಂದನ್ನ ಬಳಸ್ಕೊತಾ ಇದ್ದಾರೆ ಅವರು ಅನ್ನುವಂತ ಅಂಶವನ್ನ ನಾವು ಮರಿಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾ, ಇದು ಕೇವಲ ರಾಜ್ಯಗಳ ಅಧಿಕಾರಗಳನ್ನು ಮೊಟಕುಗೊಳಿಸೋದು ಮಾತ್ರ ಅಲ್ಲ, ಅದೇ ರೀತಿಯಲ್ಲಿ ಇದು ಕೇವಲ ಏನೋ ಸಹಕಾರಿ ರಂಗವನ್ನ ಬಲಪಡಿಸುತ್ತೆ ಅನ್ನುವಂತ ಭ್ರಮೆ ನಮಗೆ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಇದು ಸಾಮಾಜಿಕ ಪರಿವರ್ತನೆ ತರ್ತದೆ ಅಂತ ಹೇಳಿದ್ರೆ ಜನರ ಸಮಾಧಿಯ ಮೇಲೆ ಸಾಮಾಜಿಕ ಪರಿವರ್ತನೆ ತರುವಂತ ಪ್ರಯತ್ನ ಮಾಡ್ತದೆ. ಅದರಲ್ಲೂ ಪ್ರಮುಖವಾಗಿ ಕೃಷಿಕರು ಯಾರಿದ್ದಾರೆ ಅವ್ರ ಮೇಲೆ ಇದನ್ನ ತರ್ತದೆ. ನಿಮ್ಮ ಮಾಹಿತಿಗೆ ನೋಡಿ, ನಮ್ಮಲ್ಲಿ ಏನೋ ಇಂಡಿಯನ್ ಕಾಫಿ ಹೌಸ್ ಅಂತ ಒಂದು ಹೋಟೆಲ್ ಇದೆ. ಆ ಇಂಡಿಯನ್ ಕಾಫಿ ಹೌಸ್ ಅನ್ನುವಂಥದ್ದು ಈ ದೇಶದ ಒಬ್ಬ ಬಂಡವಾಳಗಾರ ನಡೆಸಿದಂತ ಒಂದು ಕಾಫಿ ಹೌಸ್ ನಮ್ಮ MG ರೋಡಲ್ಲೂ ಇತ್ತು. ಆ ಕಾಫಿ ಹೌಸ್ ದಿವಾಳಿ ಆಗೋಕೆ ಅಂತ ಹೊಟ್ಟಾಗ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡು ಈ ದೇಶದ ಬಹಳ ದೊಡ್ಡ ನೇತಾರರಾದಂತ ಕಮ್ಯುನಿಸ್ಟ್ ಚಳುವಳಿ ನಾಯಕರಾದಂತ AK ಗೋಪಾಲನ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು, ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ರು. ಅವಾಗ ಕೋಆಪರೇಟಿವ್ ಸೊಸೈಟಿ ಮೂಲಕ ಇಂಡಿಯನ್ ಕಾಫಿ ಹೌಸ್ ಅನ್ನ ನಡೆಸಿದ್ರು. ಮಾತ್ರ ಅಲ್ಲ, ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಡೆಸಿದ್ರು. ಇವತ್ತು ಕೂಡ ಶಿಮ್ಲಾಗ್ ಹೋದ್ರೆ ಇಂಡಿಯನ್ ಕಾಫಿ ಹೌಸ್ ಸಿಗುತ್ತೆ ನಿಮಗೆ. ಪಾರ್ಲಿಮೆಂಟ್ ಅಲ್ಲಿ ಇಂಡಿಯನ್ ಕಾಫಿ ಹೌಸ್ ನ ಹೋಟೆಲ್ಗಳು ಇರ್ತಿತ್ತು. ನೆಹರು ಎಲ್ಲಿಗೆ ಹೋದ್ರು ಕೂಡ ಇಂಡಿಯನ್ ಕಾಫಿ ಹೌಸ್ ಇಂದ ಕಾಫಿ ತರಿಸ್ಕೊತಾ ಇದ್ರು ಪ್ರಧಾನಮಂತ್ರಿಯಾಗಿ, ಅಲ್ಲಿಂದ ದೋಸೆ ತರಿಸ್ಕೊಂಡು ತಿಂತಾ ಇದ್ರು ಅನ್ನುವಂತ ಎಲ್ಲಾ ಇತಿಹಾಸಗಳನ್ನ ನಾವು ಓದಿದ್ವಿ ಪುಸ್ತಕಗಳಲ್ಲಿ. ಆ ರೀತಿ ಬಂಡವಾಳಗಾರರು ನಷ್ಟ ಅನುಭವಿಸ್ತಿದ್ದಂತ ಸಂದರ್ಭದಲ್ಲಿ, ದಿವಾಳಿ ಆಗ್ತಿದ್ದಂತ ಸಂದರ್ಭದಲ್ಲಿ ಸಹಕಾರಿ ಚಳುವಳಿ ಅನ್ನುವಂಥದ್ದು ಅಲ್ಲಿದ್ದಂತ ಕಾರ್ಮಿಕರನ್ನ, ಅದ್ರ ಮೇಲೆ ಅವಲಂಬಿತರಾಗಿದ್ದಂತ ಜನಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಸಹಕಾರಿ ರಂಗದ ಕ್ಷೇತ್ರಗಳನ್ನ ದಾರಿಯಾಗಿದೆ. ಆದ್ರೆ ಈಗ ಇವ್ರು ಮಾಡಕ್ ಕೊಟ್ಟಿರೋದೇನೋ, ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಡೀತಾ ಇರತಕ್ಕಂಥ ಸಹಕಾರಿ ರಂಗವನ್ನ ನಾಶ ಮಾಡಿ ಕಾರ್ಪೊರೇಟ್ ರಂಗಕ್ಕೆ ಅನುವುಗೊಳಿಸ್ಕೊಡುವಂತ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ ಅನ್ನುವಂತ ಅಂಶವನ್ನ ನಾವು ಗಮನಿಸಬೇಕಾಗ್ತದೆ. ಕೇರಳದಲ್ಲಿ ಆಸ್ಪತ್ರೆಗಳನ್ನು ನಡೆಸ್ತಿದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿದ್ದಾರೆ, ಅದೇ ರೀತಿಯಲ್ಲಿ ಬ್ಯಾಂಕ್ಗಳನ್ನು ನಡೆಸ್ತಿದ್ದಾರೆ.
ಬರೀ ಕೇರಳ ಮಾತ್ರ ಅಲ್ಲ, ನಮ್ಮ ರಾಜ್ಯದ ನಾನು ಆಗ್ಲೇ ಹೇಳಿದಂತ ಉದಾಹರಣೆ ಶಿವಮೊಗ್ಗದಲ್ಲಿ ನಿಮಗೆ ಸಹಕಾರಿ ಸಾರಿಗೆ ಅಂತಿದೆ, ಏನೆಲ್ಲ ಇದಾವೆ, ಎಜುಕೇಶನ್ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳಿದಾವೆ. ಸಹಕಾರಿ ರಂಗದಿಂದ ನಡೆಸ್ತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಖಾಸಗಿ ಏನು ವ್ಯಾಪಾರೀಕರಣದ ಶಿಕ್ಷಣ ಸಂಸ್ಥೆಗಳಿಗಿಂತ ಉತ್ತಮವಾಗಿ ನಡೀತಿದ್ದಾವೆ. ಈ ರೀತಿ ಇರುವಂತ ಸಂದರ್ಭದಲ್ಲಿ ಒಂದ್ ಕಡೆ ಸರ್ಕಾರಿ ಸೌಮ್ಯ, ಇನ್ನೊಂದ್ ಕಡೆ ಖಾಸಗಿ ಸೌಮ್ಯದ ನಡುವಿನ ಒಂದು ಮಧ್ಯಪಥವಾಗಿ ಇವತ್ತು ಸಹಕಾರಿ ರಂಗ ಇತ್ತು. ಆ ಮಧ್ಯಪಥವನ್ನ ನಾಶ ಮಾಡದಲ್ಲೇ ಒಟ್ಟಾರೆಯಾದಂತ ಖಾಸಗಿ ರಂಗವನ್ನ ಬಲಪಡಿಸಲಿಕ್ಕೆ ಆಗಲ್ಲ ಅನ್ನುವಂತ ಕಣ್ಣೋಟವನ್ನು ಏನು ಬಿಜೆಪಿ ಒಳಗೊಂಡಿದೆ, ಅದರ ಭಾಗವಾಗಿನೇ ಇದನ್ನ ತರ್ತಿರೋದು. ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಏನಂತ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತೇಳಿ ಒಂದೇನೋ ಬಹಳ ತೇಲಿಕೆ ರೀತಿಯಲ್ಲಿ ಅವರೊಂದು 2014 ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಆದ್ರೆ 2019 ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ ನಾವ್ ಇದನ್ನ ಮಾಡ್ತೀವಿ ಅಂತ. ಅದನ್ನ ಈಗ ಮಾಡಕ್ ಕೊಟ್ಟಿದ್ದಾರೆ 2021ರಲ್ಲಿ ನಂತರ ಅನ್ನುವಂಥದ್ದು ನಾವು ಗಮನಿಸ್ಬೇಕು. ಮತ್ತೆ ಬಿಜೆಪಿ ತನ್ನ ಏನು ಸಂವಿಧಾನ ಇದೆ, ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಕ್ಕಂಥ ಸಂವಿಧಾನ, ಅದ್ರಲ್ಲಿ ಅವ್ರು ಹೇಳ್ತಾರೆ ನಾವು ಸರ್ಕಾರಿ ರಂಗವನ್ನ ಒಪ್ಪೋದಿಲ್ಲ, ಸಾರ್ವಜನಿಕ ಉದ್ಯಮಗಳನ್ನು ಒಪ್ಪೋದಿಲ್ಲ, ನಾವು ಸಾರ್ವಜನಿಕ ಉದ್ಯಮಗಳಲ್ಲಿ ಬದ್ಧತೆಯನ್ನು ಒಳಗೊಂಡಿಲ್ಲ, ನಾನು ಬಹಳ ಸರಳವಾಗಿ ಹೇಳ್ತಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು. ಎಲ್ಲಾ ಸಮಸ್ಯೆಗಳು ಪರಿಹಾರ ಪ್ರತಿಯೊಂದನ್ನು ಖಾಸಗೀಕರಣ ಮಾಡೋದು ಅಂತ ಹೇಳ್ತಾರೆ. ಹಾಗಾಗಿ ಸಹಕಾರಿ ರಂಗವನ್ನು ಅವ್ರು ಒಪ್ತಾ ಇಲ್ಲ. ಸಹಕಾರಿ ರಂಗವನ್ನ ನಾಶ ಮಾಡಿದ್ರೆ ಖಾಸಗಿ ಸಂಸ್ಥೆಗಳನ್ನು ಬಲಪಡಿಸಕ್ಕಾಗಲ್ಲ. ಸೊ ಹಾಗಾಗಿ ಬಿಜೆಪಿಯ ಸ್ಥಾಪನೆಯಲ್ಲೇನೆ ಈ ಬೀಜ ಅಡಗಿತ್ತು. ಈಗ ಅಧಿಕಾರಕ್ಕೆ ಬಂದಾಗ ಅದನ್ನ ಜಾರಿ ಮಾಡ್ತಿದ್ದಾರೆ. ಮತ್ತೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೀವಿ 2019ರಲ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸೊ ಈ ರೀತಿಯಾದಂತ ರಾಜಕೀಯ ಆಯಾಮವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದ್ ಕಡೆ ಸಾಮಾಜಿಕ ಆಯಾಮ, ಆರ್ಥಿಕ ಆಯಾಮ, ರಾಜಕೀಯ ಆಯಾಮಕ್ಕೆ ಸಾಂಸ್ಕೃತಿಕ ಆಯಾಮವು ಕೂಡ ಅದಕ್ಕೆ ಇರುತ್ತದೆ. ಆ ಸಾಂಸ್ಕೃತಿಕ ಆಯಾಮದಲ್ಲಿ ಜನರು ಭಾಗವಹಿಸುವಿಕೆ, ಒಗ್ಗೂಡುವಿಕೆಯನ್ನೇ ನಾಶ ಮಾಡಿ ಸಾಮೂಹಿಕವಾದಂತ ಒಂದು ಪ್ರಯತ್ನವನ್ನ ಇಲ್ದಂಗ್ ಮಾಡಿ ಕಾರ್ಪೊರೇಟ್ ಬಂಡವಾಳಗಾರರ ಹಿತಕ್ಕೆ ಪೂರಕವಾಗಿ ಪ್ರತಿಯೊಬ್ಬರು ಕೂಡ ಕುಣಿಬೇಕು ಅನ್ನುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ ಅನ್ನುವಂತ ಅಂಶವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಮಾಧವ್ ಸರ್, ಉಮೇಶ್ ಅವರು ಮಾತಾಡ್ತಾ ಈ ಸಹಕಾರಿ ಸಚಿವಾಲಯ ಆರಂಭದಿಂದಾಗಿ ರೈತರು ಮತ್ತೆ ಕೃಷಿ ಸಂಪೂರ್ಣವಾಗಿ ಇನ್ನಷ್ಟು ಸಂಕಷ್ಟಕ್ಕೆ ದುಡುವಂತ ಸಾಧ್ಯತೆಗಳಿದೆ ಅನ್ನುವಂತ ಆತಂಕವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆತಂಕದಿಂದ ಈಗ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನಮ್ಮ ದೇಶದಲ್ಲಿ ಇರುವಂತಹ ಸಹಕಾರಿ ಸಂಘಗಳೇನಿದಾವೆ ಅದರಲ್ಲಿ ಬಹುತೇಕ ಸಹಕಾರಿ ಸಂಘಗಳಿರುವಂತದ್ದು ಕೃಷಿಗೆ ಸಂಬಂಧಪಟ್ಟಿದ್ದು. ಒಂದು ಅಂಕಿಅಂಶದ ಪ್ರಕಾರ 98,000ಕ್ಕೂ ಹೆಚ್ಚು ಸಹಕಾರಿ ಸಂಸ್ಥೆಗಳಿದಾವೆ. ಅದರಲ್ಲಿ 97,000ದಷ್ಟು ಕೃಷಿಗೆ ಸಂಬಂಧಿಸಿದಂತಹ ಸಹಕಾರಿ ಸಂಸ್ಥೆಗಳಿದಾವೆ ಅಂತೇಳಿ. ಹಾಗಾಗಿ ಈ ಕೇಂದ್ರ ಸರ್ಕಾರದ ಈ ಬದಲಾವಣೆಯಿಂದಾಗಿ ಈ ಕೃಷಿ ಕ್ಷೇತ್ರದ, ಸಹಕಾರಿ ಕ್ಷೇತ್ರದ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನ ಬೀರಬಹುದು ಸರ್? ಅದನ್ನ ಈಗ ಮೊದಲು ಈ ಸಹಕಾರಿ ಸಂಘಗಳು ಪ್ರಾರಂಭ ಆದದ್ದೇ ಗ್ರಾಮೀಣ ಪ್ರದೇಶದಿಂದಲೇ ಅಲ್ಲಿಯ ಜನರಿಗೆ ಬೇಕಾದಂತ ಆರ್ಥಿಕ ಸಂಪನ್ಮೂಲಗಳನ್ನು ಕೊಡ್ಲಿಕ್ಕೆ ಬೇಕಾಗಿ ಪ್ರಾರಂಭ ಆದದ್ದು. ಅಲ್ಲಿಂದ ಬರಬರುತ್ತಾ ಅದು ಈಗ ಆವಾಗ 1969ರಲ್ಲಿ ಈ ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕಿಂತ ಮುಂಚೆ ಈ ಗ್ರಾಮೀಣ ಪ್ರದೇಶದಲ್ಲಿ ಯಾವುದು ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೇಳಿ ಇರ್ಲಿಲ್ಲ, ಗ್ರಾಮೀಣ ಬ್ಯಾಂಕ್ಸ್ ಕೂಡ ಇರ್ಲಿಲ್ಲ. ಆವಾಗ ಬರೀ ಈ ಕೋಆಪರೇಟಿವ್ ಸಂಸ್ಥೆಗಳಿಂದಲೇ ಅಲ್ಲಿಯ ಜನರಿಗೆ ಬೇಕಾದಂತ ಆರ್ಥಿಕ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿತ್ತು. ಈಗ ಅದರ ನಂತರ 69ರ ನಂತರ ಒಂದಷ್ಟು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳು ಕೂಡ ಹಳ್ಳಿಗಳಲ್ಲಿ ಅವರ ಶಾಖೆಗಳನ್ನು ತೆರೆದರೂ ಕೂಡ ಇನ್ನೂ ಕೂಡ ಒಂದಷ್ಟು ಹಳ್ಳಿಗಳಿಗೆ ಇನ್ನು ಬ್ಯಾಂಕಿಂಗ್ ಕ್ಷೇತ್ರದ ವಹಿವಾಟಿನ ಶಾಖೆಗಳು ಕೊಡದೇ ಇದ್ದರಿಂದ ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಯೂ ಕೂಡ ಯಾಕಂದ್ರೆ ಇದೆಲ್ಲ RBI ಡೈರೆಕ್ಟ್ ಕಂಟ್ರೋಲ್ ನಲ್ಲಿ ಇರೋದಕ್ಕೆ ಕಾರಣ ಅವರಿಗೆಲ್ಲ ಒಂದು ಕಂಡೀಷನ್ಸ್ ಇರುತ್ತೆ, ಯಾವ ಸಾಲ ಕೊಡ್ಲಿಕ್ಕೆ ಏನೇನು ಕ್ರಮ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ ಆದಂತ ಕಂಡೀಷನ್ಸ್ ಇರುತ್ತೆ. ಆದ್ರೆ ಈ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಅಲ್ಲಿಯ ಆ ಏರಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಕಾನೂನುಗಳನ್ನ ಸಡಿಲಗೊಳಿಸಿ ಕೊಡಬಹುದು ಅಂತ ಹೇಳಿ ಅವರಿಗೆ ಒಂದು ಮಾರ್ಗದರ್ಶನ ಇದೆ. ಆದ್ರಿಂದಾಗಿ ಅವರಿಗೆ ಸುಲಭ ರೀತಿಯಲ್ಲಿ ಈ ಆರ್ಥಿಕ ಸಹಾಯಗಳನ್ನ ಸಿಕ್ಕುವಂತ ಒಂದು ವ್ಯವಸ್ಥೆ ಈಗ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇದೆ. ಅದನ್ನ ಈಗ ವಿಲೀನೀಕರಣ ಮುಖಾಂತರ ಅಥವಾ ಇನ್ನಷ್ಟು ರಿಸರ್ವ್ ಬ್ಯಾಂಕಿನ ಕ್ರಮಗಳ ಮುಖಾಂತರ ಅಲ್ಲಿ ಕೂಡ ಈ ಕಂಡೀಷನ್ಸ್ ಬರುತ್ತೆ. ಈಗ ಈ ಕಂಡೀಷನ್ಸ್ ಬಂದಾಗ ಕಮರ್ಷಿಯಲ್ ಬ್ಯಾಂಕ್ ಒಬ್ಬನಿಗೆ ಒಂದು ಅಗ್ರಿಕಲ್ಚರಲ್ ಲೋನ್ ಬೇಕಂತ ಹೇಳಿದ್ರೆ ಯಾವ ರೀತಿಯ ಕಂಡೀಷನ್ ಬೇಕು, ಅದು ಇಲ್ದಿದ್ರೆ ಕಮರ್ಷಿಯಲ್ ಬ್ಯಾಂಕ್ನವರು ಕೊಡೋದಿಲ್ಲ. ಆದ್ರೆ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಒಂದು ಸ್ವಲ್ಪ ಸಡಿಲತೆ ಇರುತ್ತೆ, ಅಲ್ಲಿಗೆ ಬೇಕಾದಂತ ವ್ಯವಸ್ಥೆಯಿಂದ ಅವರಿಗೆ
ನಮಗೆ ಸಾಲ ಕೊಡ್ಲಿಕ್ಕೆ ಅಥವಾ ಆರ್ಥಿಕ ಸಹಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಈಗ ಈ ಕಂಡೀಷನ್ಸ್ ಎಲ್ಲ ಕೂಡ ಎಲ್ಲ ಕಡೆಯಲ್ಲೂ ಬಂದ್ರೆ, ಅಥವಾ ಈ ಎಂಟೈರ್ ಈ ಕೋಆಪರೇಟಿವ್ ಸಿಸ್ಟಮ್ ಅನ್ನ ಕಾರ್ಪೊರೇಟೈಸ್ ಮಾಡಿದ್ರೆ, ಕಾರ್ಪೊರೇಟ್ ಸಂಸ್ಥೆಗಳೇ ಅದನ್ನು ನಡೆಸ್ತಾ ಇದೆ. ಅವರು ಸಾಲಗಳನ್ನು ಕೋಆಪರೇಟಿವ್ ಮುಖಾಂತರ ಕೊಡುವ ಬದಲು ಕಾರ್ಪೊರೇಟ್ ಸಂಸ್ಥೆಗಳೇ ಅದನ್ನ ವಶೀಕರಣ ಮಾಡ್ತಾ ಇರ್ತಾರೆ. ಅವರ ಬೆಳೆಗಳನ್ನ, ಅವರ ಭೂಮಿಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆದ್ದರಿಂದ ದೊಡ್ಡ ರೀತಿಯಲ್ಲಿ ಸಂಕಷ್ಟ ಬರೋದು ಈ ಗ್ರಾಮೀಣ ಪ್ರದೇಶದ ರೈತರಿಗೆ. ಅವರಿಗೆ ಬೇಕಾದಂತ ಏನು ಅಡಚಣೆಗಳಿವೆ ಅದನ್ನ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಈ ಕಾರ್ಪೊರೇಟ್ ಸೆಕ್ಟರ್ ಇಂದ ಮುಂದಕ್ಕೆ ಸಿಗದೇ ಇರುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದೇ ಸೌಲಭ್ಯಗಳು ಕಾರ್ಪೊರೇಟ್ ಸಂಸ್ಥೆಗಳಿಂದ ಇವರಿಗೆ ಬೇಕಾದ ರೀತಿಯಲ್ಲಿ ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಇದೆ. ಆದ್ದರಿಂದಾಗಿ ಈ ನಮ್ಮ ದೇಶದ ಎಲ್ಲಾ ಕೃಷಿಕರಿಗೆ ಇದ್ರ ದೊಡ್ಡ ಒಂದು ಸಂಕಷ್ಟಗಳಿಗೆ ಬೀಳುವಂತ ಒಂದು ಪರಿಸ್ಥಿತಿ ಇದೆ. ಕಡೆಗೆ ಈ ಕಾರ್ಪೊರೇಟ್ ಸಂಸ್ಥೆಗಳೇ ಇವರ ಕೃಷಿ ಭೂಮಿಯನ್ನ ವಶೀಕರಣ ಮಾಡುವಂತ ಅಥವಾ ಅವರ ಬೆಳೆಗಳನ್ನ ವಶೀಕರಣ ಮಾಡುವಂತ ಕೆಲಸ ಈಗಾಗಲೇ ನಡೀತಾ ಇದೆ. ಅದು ಮುಂದೆ ಜೋರಾಗಿ ನಡೆಯುವಂತ ಒಂದು ಸಂದರ್ಭ ಇದೆ. ಆದ್ದರಿಂದ ಈ ಕೋಆಪರೇಟಿವ್ ಸಂಸ್ಥೆಯನ್ನು ಯಾವತ್ತೂ ಕೂಡ ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಇಡಬೇಕು. ರಾಜ್ಯ ಸರ್ಕಾರದ ಕಾಯ್ದೆ ಕಾನೂನುಗಳಲ್ಲಿ ಅದನ್ನ ಫಂಕ್ಷನ್ ಮಾಡ್ಲಿಕ್ಕೆ ಬಿಡಬೇಕು. ಮತ್ತೆ ಅದನ್ನ ಕೇಂದ್ರದವರು ಅದರ ಮೇಲೆ ದಾಳಿ ಮಾಡಬಾರ್ದು, ಸವಾರಿ ಮಾಡಬಾರ್ದು. ಕೇಂದ್ರದವರು ಅದರ ಮೇಲೆ ಯಾವುದೇ ಕಾನೂನುಗಳನ್ನ ಕೈಗೊಳ್ಳಬಾರ್ದು ಅಂತ ಹೇಳಿ ಈಗ ದೊಡ್ಡ ರೀತಿಯಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಅದು ನಿಜವಾಗಿ ಅದು ರಾಜ್ಯದ ಸುಪರ್ದಿಯಲ್ಲಿ ಇರಬೇಕು. ಓಕೆ ಉಮೇಶ್ ಸರ್, ಕೊನೆಯದಾಗಿ ನನ್ನ ಪ್ರಶ್ನೆ, ಕೇಂದ್ರ ಸರ್ಕಾರದ ಈ ನಡೆಯನ್ನ ವಿರೋಧಿಸಿ ನಿಮ್ಮ ಪಕ್ಷ ಮುಂದಿನ ದಿನದಲ್ಲಿ ಏನ್ ಮಾಡಬಹುದು, ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬಹುದು? ನಾವಾಗಲೇ ನಮ್ಮ ಪಕ್ಷದಿಂದ ಇದನ್ನ ಸ್ಪಷ್ಟವಾಗಿ ವಿರೋಧ ಮಾಡಿದ್ದೇವೆ. ವಿರೋಧ ಮಾಡೋದ್ರ ಜೊತೆಗೆ ಇದರಿಂದಾಗಿ ದೇಶದ ಸಂವಿಧಾನದ ಮೂಲಭೂತ ತತ್ವವಾಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಏನಿದೆ ಅದು ನಾಶ ಆಗ್ತದೆ, ಹೆಚ್ಚೆಚ್ಚು ಕೇಂದ್ರೀಕರಣಗೊಳ್ಳುತ್ತದೆ. ಅದು ಸರಿಯಾದಂತ ಕ್ರಮ ಅಲ್ಲ. ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸಬಾರ್ದು, ಒಂದು ರಾಜಕೀಯವಾಗಿ. ಹಂಗೇನೆ ಸಂವಿಧಾನಾತ್ಮಕವಂತ ಮೌಲ್ಯಗಳನ್ನು ಎತ್ತಿಡಿಬೇಕು. ಎರಡನೇದು. ಮೂರನೇದು, ಈ ದೇಶದ ರೈತರನ್ನ, ಕೃಷಿಯನ್ನ ಉಳಿಸ್ಬೇಕು. ಹಾಗಾಗಿ ಹಿಂದೆ ಇದ್ದಂತ 3 ಕೃಷಿ ಕಾಯ್ದೆಗಳನ್ನೇ ನೀವು ತಿದ್ದುಪಡಿ ತಂದಿದ್ದೀರಿ, ಅವು ವಾಪಸ್ ಆಗ್ಬೇಕು. ಈ ರೈತರು ಹೋರಾಟ ಮಾಡ್ತಿರುವಂತ ರೀತಿಯಲ್ಲಿ ಆ ರೈತರ ಹೋರಾಟಕ್ಕೆ ಅನುಗುಣವಂತ ಬೆಂಬಲವನ್ನ ಸಿಪಿಎಂ ಪಕ್ಷ ಕೊಟ್ಟಿದೆ, ಅದ್ರ ಜೊತೆ ಭಾಗಿಯಾಗ್ತಾ ಇದೆ ಅನ್ನುವಂತ ಮಾತನ್ನೇ ಹೇಳ್ತಾ, ಹಾಗೇನೆ ಇನ್ನೊಂದು, ಇವರು ಇನ್ನೂ ಕೆಲವೆಲ್ಲ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಬೇಕು ಅಂತ ನಾನು ಅಂತೇನೆ. ಯಾಕೆ ಅಂತ ಹೇಳಿದ್ರೆ, ಅವರು ಹಿಂದೆ ಈ ಕೃಷಿಗೆ ನೀರಾವರಿಯನ್ನು ಒದಗಿಸುವಂತ ಅಂಶಗಳಿತ್ತಲ್ಲ, ಈ ಕೃಷಿಗೆ ನೀರಾವರಿಯನ್ನು ಒದಗಿಸೋದನ್ನು ಕೂಡ ಕೃಷಿ ನೀರಾವರಿ ಸಹಕಾರಿ ಸಂಘಗಳು ಅಂತ ಮಾಡಿ, ಅಥವಾ ಅದಕ್ಕೊಂದು ಗುಂಪುಗಳನ್ನು ರಚನೆ ಮಾಡ್ಕೊಳ್ಳಿ, ನೀರಾವರಿ ಗುಂಪುಗಳು ಅಂತೆಲ್ಲ ಹೇಳ್ತಿದ್ರು. ಸೊ ಅದೆಲ್ಲವಕ್ಕೂ ಕೂಡ ಈ ರೀತಿಯಾದಂತ ಇದು ಅಂಶನ ತರ್ತಾರೆ. ಆ ಮೂಲಕ ಕೃಷಿಗೆ ಪಾಪ ಇರಿಗೇಷನ್ಗೆ ಅಂತೇಳಿ, ನೀರಾವರಿಗೆ ಅಂತೇಳಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಕೊಟ್ಟಿದ್ದಂತ ಹಣ, ಅದರಿಂದ ರೈತರು ಪಡ್ಕೊತಾ ಇದ್ದಂತ ಉಚಿತ ನೀರು, ಅದು ಕೂಡ ಇಲ್ದಂಗೆ ಆಗತ್ತೆ ಅನ್ನುವಂತ ಅಂಶವನ್ನು ನಾವು ಒಪ್ಪಿಸ್ಬೇಕಾಗ್ತದೆ. ಹಾಗೇನೆ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ಅಂತ ತರಬೇಕು ಅಂತ ಹೊರಟಿದ್ದಾರೆ. ಇವತ್ತು ದೊಡ್ಡ ರೀತಿಯಲ್ಲಿ ಪಂಪ್ಸೆಟ್ಗಳು, ಕೃಷಿ ಪಂಪ್ಸೆಟ್ಗಳಿಗೆ ರೈತರು ಉಚಿತವಾದಂತ ಕರೆಂಟ್ ಅನ್ನ ಪಡ್ಕೊತಾ ಇದ್ದಾರೆ. ಅದನ್ನು ಕೂಡ ಈ ರೀತಿ ವಿದ್ಯುತ್ ಬಳಕೆದಾರರ ಸಂಘ ಅಂತಲೋ, ನೀರಾವರಿ ಬಳಕೆದಾರರ ಸಂಘ ಅಂತಲೋ ಮಾಡಿಕೊಂಡು, ಆ ಮೂಲಕ ಅದನ್ನ ಸಚಿವಾಲಯ, ಈ ಕೃಷಿ ಸಚಿವಾಲಯದಿಂದ ಬೇರ್ಪಡಿಸಿ ಅದನ್ನ ಈ ಸಹಕಾರಿ ಸಚಿವಾಲಯದಲ್ಲಿ ತರ್ತ, ಅದು ಸಹಕಾರಿ ಸಚಿವಾಲಯ ಆಗಬಹುದು, ವ್ಯಾವಹಾರಿಕ ಸಚಿವಾಲಯ ಆಗತ್ತೆ ಅನ್ನುವಂತ ರೀತಿ ಅಂತ ಈ ಪತ್ರಿಕೆಗಳಲ್ಲೆಲ್ಲ ಲೇಖನಗಳೇನ್ ಬರ್ತವೆ ಅದು ಸತ್ಯ ಆಗ್ತದೆ ಅನ್ನುವಂತ ಅಂಶ ಬೇಕಾಗ್ತದೆ. ಹಾಗಾಗಿ ನಾವು ವಿರೋಧ ಮಾಡಿದ್ವಿ. ಇದ್ರ ವಿರುದ್ಧ ಒಂದು ವ್ಯಾಪಕವಾದಂತ ಪ್ರತಿರೋಧವನ್ನ ಮಾಡ್ತೇವೆ. ಪಾರ್ಲಿಮೆಂಟ್ ನ ಒಳಗೆ ಹೊರಗೂ ಕೂಡ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ. ಈಗಾಗಲೇ ಈ ದೇಶದ ರೈತರು, ಕಾರ್ಮಿಕರು ಈ 25ನೇ ತಾರೀಕಿಂದ ಪ್ರಾರಂಭ ಮಾಡಿ 9ನೇ ತಾರೀಕು ಕೂಡ ಒಂದು ವ್ಯಾಪಕವಾದ ಪ್ರಚಾರಾಂದೋಲನ ನಡೆಸಿದ್ದಾರೆ. ಅದಕ್ಕೆ ಸಿಪಿಎಂ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತದೆ. ಅದ್ರ ಜೊತೆ ಅದನ್ನ ಯಶಸ್ವಿ ಮಾಡ್ಲಿಕ್ಕೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ತದೆ. ಹಾಗೇನೆ ಮುಂದಕ್ಕೆ ಈ ರಾಜಕೀಯ ಹೋರಾಟವನ್ನು ಕೂಡ ಮುಂದುವರಿಸ್ತೇವೆ ಅನ್ನುವಂತ ಮಾತು ಹೇಳ್ತಾ, ಈಗಾಗಲೇ ನಮ್ಮ ಸಿಪಿಎಂ ನೇತೃತ್ವದ ಎಡ ಪ್ರಜಾಸತ್ತಾತ್ಮಕ ರಂಗ ಸರ್ಕಾರ ಏನಿದೆ ಇಲ್ಲಿ ಕೇರಳದಲ್ಲಿ, ಅಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನ ಬಿಟ್ರೆ ಮುಖ್ಯಮಂತ್ರಿಗಳ ಜೊತೆಯನ್ನು ಕೂಡ ಮಾತಾಡುವಂತ ಮತ್ತೆ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಪ್ರತಿರೋಧವನ್ನು ಒಡ್ಡುವಂತ ಪ್ರಕ್ರಿಯೆಯನ್ನು ಕೂಡ ನಮ್ಮ ಪಕ್ಷದ ಕೇಂದ್ರ ಸಮಿತಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅನ್ನುವಂತ ಹೇಳಲಿಕ್ಕೆ ಪ್ರಯತ್ನ. ಓಕೆ ಮಾಧವ್ ಅವರೇ, ಕೊನೆಯದಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ನೀವು ಕೊಡ್ತೀರಿ, ಎಲ್ಲಾ ಬೆಳವಣಿಗೆಗಳನ್ನ ಕ್ರೋಢೀಕರಿಸಿ ನೀವು ಮಾತಾಡೋದಾದ್ರೆ? ಒಂದು ಏನಂತ ಹೇಳಿದ್ರೆ, ಈ ಕೇಂದ್ರ ಸರ್ಕಾರ ಈಗ
ಇದೇನು ಈ 97ನೇ ತಿದ್ದುಪಡಿಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದಕ್ಕೆ ಮುಂದುವರಿಯದೆ ಅದನ್ನ ಅಲ್ಲಿಗೆ ಬಿಟ್ಟು ಅದನ್ನ ರಾಜ್ಯ ಸರ್ಕಾರದ ಸುಪರ್ದಿಗೆ ಬಿಟ್ಟು ಕೊಡಬೇಕು. ಇಲ್ಲದಿದ್ರೆ ಈ ಕೇಂದ್ರದವರು ಬೇಕಾದ ಹಾಗೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಈ ಪಟ್ಟಣ ಸಹಕಾರ ಬ್ಯಾಂಕ್ಗಳಿಗೆ ಈಗಾಗಲೇ ಒಂದು ಇದು ಬಂದಿದೆ, ಒಂದು ಕಾನೂನು ಬಂದಿದೆ, ನೋಟಿಫಿಕೇಶನ್ ಬಂದಿದೆ ರಿಸರ್ವ್ ಬ್ಯಾಂಕ್ ಇಂದ. ಅಲ್ಲಿ ಎಲ್ಲಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಈಗ ಏನು ಅಲ್ಲಿ ಸೆಕ್ರೆಟರಿ ಅಥವಾ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳಿ ಏನಿದ್ದಾರೆ ಅವ್ರದ್ದೆಲ್ಲ ಹೆಸರು ಚೇಂಜ್ ಮಾಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿ ಮಾಡ್ಬೇಕಂತೆ. ಅದರಲ್ಲಿ ನಾವು ಕರ್ನಾಟಕದಲ್ಲಿ ನೋಡುವುದಾದ್ರೆ ಒಂದಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರೋದೇ ಎಲ್ಲ ಸ್ಯಾಲರಿಡ್ ಕ್ಲಾಸ್, ಕೆಳಗಿಂದ ಮೇಲೆ ಮೇಲೆ ಬಂದು ಅವರು ಅಲ್ಲಿಯ ಜನರಲ್ ಮ್ಯಾನೇಜರ್ ಅಥವಾ ಸಿಇಒ ಆಗಿರ್ತಾರೆ. ಅವರು ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು 60 ವರ್ಷದ ಕೆಲಸ ಮಾಡುವಂತ ಒಂದು ಇದಿದೆ, ಸೆಕ್ಯೂರಿಟಿ ಕೂಡ ಇತ್ತು. ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಅವರನ್ನ MD ಅಂತೇಳಿ ಮಾಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೇಳಿ ಮಾಡ್ಬೇಕು. ಅವರಿಗೆ ಯಾವುದೇ ರೀತಿಯ ಸರ್ವಿಸ್ ಫೆಸಿಲಿಟಿ ಇಲ್ಲ. ಅವರು ಬರೀ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ 5 ವರ್ಷ ಮಾತ್ರ ಕೆಲಸ ಮಾಡಬೇಕು. ಅದು ಅವರಿಗೆ ಕನಿಷ್ಠ ಅಂತ ಹೇಳಿದ್ರೆ 35 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 70 ವರ್ಷ ತನಕ ಅವರು ಇದರಲ್ಲಿ ಏಜ್ ಲಿಮಿಟ್ ನ ಒಳಗಡೆ ಇರಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಈಗ ಒಂದಷ್ಟು ಜನ ಯುವಕರು ಯುವತಿಯರು 35ಕ್ಕಿಂತ ಕೆಳಗೆ ಇದ್ದವರು ಎಲ್ಲ ಬ್ಯಾಂಕ್ಗಳಲ್ಲಿ ಇದ್ದಾರೆ, ಸಿಇಒ ಆಗಿದ್ದಾರೆ, ಜನರಲ್ ಮ್ಯಾನೇಜರ್ ಆಗಿದ್ದಾರೆ, ಇವರೆಲ್ಲ ಇದ್ದಾರೆ. ಇವರೆಲ್ಲ ಒಂದು ಏನೋ ಆಶೆಯನ್ನು ಕಟ್ಟಿಕೊಂಡು ಬಂದಿರ್ತಾರೆ. ಅವರೆಲ್ಲ ಈಗ ಮನೆಗೆ ಹೋಗ್ಬೇಕು. ಅವರ ಬದಲಿಗೆ ಇದು 5 ಇಯರ್ಸ್ ಇನ್ನು ಅವರನ್ನ MD ಅನ್ನು ಮಾಡಿದ್ರು ಕೂಡ ಅವರ ಸರ್ವಿಸ್ ಎಲ್ಲ ಅವರಿಗೆ ನಷ್ಟ ಆಗುತ್ತೆ. ಮತ್ತೆ ಅವರ ಎಲ್ಲ ಕಂಡೀಷನ್ಸ್ ಬಹಳ ಇದೆ. ಈ MD ಆಗ್ಬೇಕಂತೇಳಿ ಏನ್ ಮಾಡ್ಬೇಕು, ಅಲ್ಲಿ MD ಆಗ್ಬೇಕಂತೇಳಿ ಅವರ ಯಾವ ರೀತಿಯಲ್ಲಿ ರಿಸರ್ವ್ ಬ್ಯಾಂಕ್ ಕಳಿಸ್ಬೇಕು, ಅವರನ್ನ MD ಮಾಡೋದು, ನೇಮಕ ಮಾಡೋದು, ಅವರನ್ನ ಮನೆ ಕಳಿಸುದು ಎರಡೂ ಕೂಡ ರಿಸರ್ವ್ ಬ್ಯಾಂಕ್ನ ಅಧಿಕಾರದಲ್ಲಿದೆ. ಮೊದಲಾದ್ರೂ ಸ್ಟೇಟ್ ನ ಅಧಿಕಾರದಲ್ಲಿತ್ತು, ಈಗ ಅದಲ್ಲ. ಈಗೆಲ್ಲ ಅವರೇ ಮಾಡ್ಬೇಕು. ಸೊ ಇದನ್ನೆಲ್ಲ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಅದರ ಇದರದ್ದು ಮ್ಯಾನೇಜ್ಮೆಂಟ್ ಏನಿದೆ, ಕೋಆಪರೇಟಿವ್ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಅನ್ನ ಸ್ಲೋಲಿ ಅವರು ಈಗ ಅದನ್ನ ಇವರಿಗೆ ಕೇಂದ್ರಕ್ಕೆ ಅಥವಾ ರಿಸರ್ವ್ ಬ್ಯಾಂಕಿನ ಸುಪರ್ದಿಯಲ್ಲಿ ತರುವ ರೀತಿಯಲ್ಲಿ ಈಗ ಕೆಲಸ ಆಗ್ತಾ ಇದೆ. ಅದನ್ನ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಅವರು ಈಗ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಕೆಲವೊಂದು ಸಾಧಾರಣ ಈಗ ಇಲ್ಲಿ ನಾವು ಕರ್ನಾಟಕದಲ್ಲಿ ನೋಡಿದ್ರೆ ಎಲ್ಲ ಸಾಧಾರಣ ಕೋಆಪರೇಟಿವ್ ಬ್ಯಾಂಕ್ಸ್ ಒಂದು ಜಾತಿಯವರ ಕೈಯಲ್ಲಿ ಇರ್ತದೆ ಅಥವಾ ವೃತ್ತಿಪರವಾದ ಒಂದು ಸಂಘಟನೆ ಕೈ ಕೆಳಗಡೆ ಇರುತ್ತೆ. ಈ ತರ ಅವರವರ ಸುಪರ್ದಿಯಲ್ಲಿ ಇರುವಂತಹ ಕೆಲವೆಲ್ಲ ಬ್ಯಾಂಕ್ಗಳೇನಿದೆ ಅದನ್ನು ಇವ್ರು ಏನ್ ಮಾಡ್ತಾರೆ, ಇವ್ರದ್ದು ಟೋಟಲಿ ಏನಂತ ಹೇಳಿದ್ರೆ ಕೆಲವೆಲ್ಲ ಬ್ಯಾಂಕ್ಗಳು ಚಿಕ್ಕ ಚಿಕ್ಕ ಬ್ಯಾಂಕ್ಗಳು ನಾಯಿ ಕೊಡೆಗಳ ಹಾಗೆ ಬಂದಿದೆ. ಆದ್ದರಿಂದ ಅದನ್ನೆಲ್ಲ ಒಟ್ಟು ಸೇರಿಸಿ ಒಂದು ವಿಲೀನೀಕರಣ ಪ್ರಕ್ರಿಯೆ ಅವರ ಪ್ರಿಯಾಂಬಲ್ ನಲ್ಲೇ ಇದೆ, ಈ ಅಮೆಂಡ್ಮೆಂಟ್ ಇದು. ಸೊ ಅದನ್ನ ಎಲ್ಲ ಒಟ್ಟಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ವಿಲೀನೀಕರಣ ಮಾಡ್ಬೇಕು ಅಂತ ಹೇಳಕ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಆದ ಕಾರಣ ನಾವು ಹೇಳುವುದು, ಇದನ್ನ ವಿಲೀನೀಕರಣ ಪ್ರಕ್ರಿಯೆ ಈಗ ಶೆಡ್ಯೂಲ್ಡ್ ಬ್ಯಾಂಕ್ ಅಲ್ಲಿ, ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ವಿಲೀನೀಕರಣ ಮಾಡಿ ಒಂದಕ್ಕೊಂದು ಆಗಿದೆ. ಜನರಿಗೆ ಯಾವ ರೀತಿಯಲ್ಲಿ ಕಷ್ಟ ಆಗಿದೆ ಅಂತ ಹೇಳಿ ಎಲ್ರಿಗೂ ಅನುಭವ ಇದೆ. ಆದ್ದರಿಂದ ಈ ವಿಲೀನೀಕರಣ ಪ್ರಕ್ರಿಯೆ ಆಗ್ಲಿ ಅಥವಾ ಇದನ್ನ ಈ ಆರ್ಥಿಕ ಚಟುವಟಿಕೆ ಏನಿದೆ ಅದರ ಮೇಲೆ RBI ಅವರ ನಿಯಂತ್ರಣ ಇರಲಿ, ಆದ್ರೆ ಮ್ಯಾನೇಜ್ಮೆಂಟ್ ಮೇಲೆ ಅದನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳುವ ಮೇಲೆ ನೇಮಕಾತಿ ಅಥವಾ ಅವರನ್ನ ಬಿಡುಗಡೆ ಮಾಡುವಂತಹ ವಿಷಯದಲ್ಲಿ ಇದರಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುವುದನ್ನ ನಾವೆಲ್ಲರೂ ವಿರೋಧಿಸ್ತೇವೆ. ಮತ್ತು ಈ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿರುವಂತ ಯಾವುದೇ ಸಂಸ್ಥೆಗಳಿದ್ದಾಗ ಕೂಡ ಅವ್ರೀಗ ಅವ್ರದ್ದು ಜನರಲ್ ಬಾಡಿ ಅಂತೇಳಿ ಏನಿರುತ್ತೆ, ಜನರಲ್ ಬಾಡಿ ಬಂದಾಗ ಅವರಿಗೆ ಸುಪ್ರೀಂ ಪವರ್ಸ್ ಇರುತ್ತೆ. ಆ ಜನರಲ್ ಬಾಡಿಯಲ್ಲಿ ಇದಕ್ಕೆ ವಿರುದ್ಧವಾದಂತ ನಿಲುವನ್ನ ಪ್ರತಿಯೊಂದು ಸಹಕಾರಿ ಸಂಸ್ಥೆಗಳು ತೆಗಿಬೇಕು. ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಹೊಸ ಅವರ ಇದರಲ್ಲಿ ನೋಟಿಫಿಕೇಶನ್ ನಲ್ಲಿ ಇದಕ್ಕೆ ಈ ಅವರ ನಿಬಂಧನೆಗಳೇನಿದೆ ಅದನ್ನ ನೀವು ಜನರಲ್ ಬಾಡಿಯಲ್ಲಿ ಪಾಸ್ ಮಾಡ್ಬೇಕು. ಜನರಲ್ ಬಾಡಿಯಲ್ಲಿ ಅವರ ಒಂದು ಡೇಟ್ ಕೊಡ್ತಾರೆ, ಆ ಡೇಟ್ ಒಳಗಡೆ ಅದನ್ನ ಪಾಸ್ ಮಾಡದೇ ಇದ್ರೆ ಅದು ಪಾಸ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇವೆ. ಸೊ ಆ ಜನರಲ್ ಬಾಡಿ ಪವರ್ ಅನ್ನು ಕೂಡ ಅವರು ಕಸಿದುಕೊಳ್ಳುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದನ್ನು ನಾವು ಎಷ್ಟು ಮಾತ್ರಕ್ಕೆ ಬಿಡಬಹುದು. ಇದು ಒಂದು ನಾವು ಪಾರ್ಲಿಮೆಂಟ್ ಒಳಗಡೆ
ಹೊರಗೂ ಮತ್ತೆ ಈ ಸಂಸ್ಥೆಗಳಲ್ಲಿ ಆಗುವಂತ ಜನರಲ್ ಬಾಡಿಯಲ್ಲಿ ಅದನ್ನ ನಖಶಿಖಾಂತವಾಗಿ ವಿರುದ್ಧ ಮಾಡಿ ಇದನ್ನ ಉಳಿಸ್ಕೋಬೇಕು ಅಂತ ಹೇಳುವ ನಮ್ಮ ಕಳಕಳಿಯ ವಿನಂತಿ. ಸಹಕಾರಿ ಸಚಿವಾಲಯದ ಕುರಿತಾಗಿ ಇಬ್ಬರು ಗಣ್ಯರು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದೀರಿ. ಜನಶಕ್ತಿ ಮೀಡಿಯಾದ ಪರವಾಗಿ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಈ ನಡೆಯಿಂದಾಗಿ ಒಂದ್ ಕಡೆ ಇಡೀ ಸಹಕಾರಿ ರಂಗವನ್ನ ತನ್ನ ತೆಕ್ಕೆಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಅನ್ನುವಂತ ಒಂದು ಆತಂಕದ ವಿಚಾರ ಉಟ್ಕೊಂಡಿದೆ ಮತ್ತು ಇಡೀ ರಾಜ್ಯಗಳ ಒಂದು ಹಕ್ಕೇನಿದೆ ಆ ರಾಜ್ಯಗಳ ಹಕ್ಕನ್ನ ಕಸಿಯುವಂತ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ಕೃಷಿ ಮತ್ತು ರೈತರ ಪ್ರಶ್ನೆಯು ಕೂಡ ಇದರೊಳಗಡೆ ಅಡಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂತಹ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಇಡೀ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ, ಹಣಕಾಸು ಸಚಿವರ ಜೊತೆಗೆ ಮತ್ತು ಮುಖ್ಯವಾಗಿ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ಸಹಕಾರಿ ಸಂಸ್ಥೆಗಳ ಜೊತೆಗೆ ಚರ್ಚೆಯನ್ನ ನಡೆಸಿ ತನ್ನ ನಿಲುವನ್ನ, ನಿರ್ಧಾರವನ್ನ, ಬದಲಾವಣೆಯನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಒಟ್ಟಾರೆ ಸಹಕಾರಿ ಕ್ಷೇತ್ರದ ಬಲವರ್ಧನೆಗಾಗಿ ತಾನು ಯಾವ ರೀತಿ ನಡೆದುಕೊಳ್ಬೇಕು, ರಾಜ್ಯಗಳು ಯಾವ ರೀತಿ ನಡೆದುಕೊಳ್ಬೇಕು ಎನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಚರ್ಚೆ ಮಾಡಿದ್ರೆ ಖಂಡಿತ ಸಹಕಾರಿ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಬಲವರ್ಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.